ಜಯತಿ ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಸಮಸ್ತ ಅಧ್ಯಾತ್ಮ ಬಂಧುಗಳೇ, ಇವತ್ತು ಈ ಬಾರಿ ನಾವು ಏನು ಭೀಮಸೇನನ ಚಿಂತನೆಯ ಕಾರ್ಯಕ್ರಮವನ್ನು ತೊಡಗಿಕೊಂಡಿದ್ದೇವೆ, ಅದರ ಕೊನೆಯ ಘಟ್ಟದಲ್ಲಿದ್ದೇವೆ. ಭೀಮನ ಬಗ್ಗೆ ಮಹಾಭಾರತದಲ್ಲಿ ರೂಪುಗೊಂಡ ಭೀಮನ ವ್ಯಕ್ತಿತ್ವದ ಚಿತ್ರಣದ ಬಗ್ಗೆ ತಿಂಗಳುಗಳ ಕಾಲ ಮಾತಾಡುವಂಥದ್ದು. ಭಾರಿ ಅದ್ಭುತವಾದಂಥ ವ್ಯಕ್ತಿತ್ವ ಅದು. ಮಹಾಭಾರತದಲ್ಲಿ ಅತ್ಯಂತ ಅದ್ಭುತವಾದ ಚಿತ್ರಣ ಅಂದರೆ ಕೃಷ್ಣನದ್ದು ಬಿಟ್ಟರೆ ಅದು ಅತ್ಯಂತ ರೋಚಕವಾದ ಇನ್ನೊಂದು ವ್ಯಕ್ತಿತ್ವದ ಚಿತ್ರಣ ಅಂದರೆ ಭೀಮಸೇನದ್ದು. ಆದರೆ ನಾವು ನಮ್ಮ ಸಮಯದ ಸೀಮೆಯ ಒಳಗೆ ಎಷ್ಟು ಸಿಗುತ್ತೋ ಸಮಯ, ಎಷ್ಟು ವಿಷಯಗಳನ್ನು ಸಂದರ್ಭದಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯ, ಅದಕ್ಕೆ ಸೀಮಿತಗೊಳಿಸಿದ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಈ ಮೊದಲು ಇಟ್ಟಿದ್ದೆ. ಇವತ್ತು ಕೂಡ ಹಾಗೆ ಒಂದು ರೀತಿಯಿಂದ ನಾನು ಮುಂದಿನ ಊರಿನ ಪಯಣದ ಸನ್ನಾಹದಲ್ಲಿದ್ದೇನೆ. ನಾಳೆ ಬೆಳಿಗ್ಗೆ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ಈಗ ಹೊರಟು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಇರಬೇಕು. ಆದ್ದರಿಂದ ಪ್ರಾಯ ಒಂದು ಅರ್ಧ ಗಂಟೆ ಕಾಲ, ಅದಕ್ಕಿಂತ ಹೆಚ್ಚು ಇವತ್ತು ಮಾತಾಡಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಕಾಣುತ್ತೆ. ಒಂದು ಅರ್ಧ ತಾಸು ಭೀಮಸೇನನ ಬಗ್ಗೆ, ನಾವು ಭೀಮಸೇನನ ಜ್ಞಾನದ ವೈಭವದ ಬಗ್ಗೆ, ಆಮೇಲೆ ಅವನ ಯುದ್ಧದಲ್ಲಿ ಕೂಡ ಅವನ ಆಯ್ಕೆಯ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಇವತ್ತು ತಮ್ಮ ಮುಂದೆ ನಿವೇದಿಸಿಕೊಳ್ತಾ ಇದ್ದೇನೆ. ಭೀಮಸೇನನ ಯುದ್ಧ ಕೌಶಲ, ಅವನ ಆನೆಗಳ ಜೊತೆಗೆ ಯುದ್ಧ ಮಾಡಿದ್ದು, ಶತ್ರುಗಳ ಜೊತೆಗೆ ಯುದ್ಧ ಮಾಡಿದ್ದು, ಅವನು ಅನಾಯಾಸವಾಗಿ ಆ ಸಾರಥಿ ವಿಶೋಕನ ಜೊತೆಗೆ ಹರಟೆ ಹೊಡೆಯುತ್ತಾ ವಿನೋದವಾದಂಥ ವಿನೋದಗೋಷ್ಠಿಯಂತೆ ಯುದ್ಧ ಮಾಡಿದ್ದು, ಇದನ್ನೆಲ್ಲ ನಾನು ಈ ಮೊದಲು ತಿಳಿಸಿದ್ದೆ. ಇನ್ನು ಒಂದು ಪ್ರಸಂಗ, ಭೀಮನ ಯುದ್ಧದಲ್ಲಿ ಅವನ ಒಂದು ಯುದ್ಧ ನೀತಿಯಲ್ಲಿ ಒಂದು ಮಾತನ್ನು ನಾವು, ಮಹಾಭಾರತ ಯುದ್ಧದಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನು ಅಂದರೆ ಬಂಧುಗಳೇ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ, ಬಂಧುಗಳೇ ಒಬ್ರಿಗೊಬ್ಬರು ಹೊಡೆದಾಡಿಕೊಂಡು ಯುದ್ಧ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅರ್ಜುನನೇ ಭೀಷ್ಮಾಚಾರ್ಯ ಹತ್ರ, ದ್ರೋಣಾಚಾರ್ಯ ಹತ್ರ ಯುದ್ಧ ಮಾಡಬೇಕಾಯಿತು, ತನ್ನ ಅಜ್ಜನ ಹತ್ರ, ತನ್ನ ಗುರುಗಳ ಹತ್ರ, ತನಗೆ ವಿದ್ಯಾದಾನ ಮಾಡಿರತಕ್ಕಂಥ ಅಸ್ತ್ರವಿದ್ಯೆಯನ್ನು ಕಲಿಸಿದ ಗುರುಗಳ ಜೊತೆಗೆ. ಆದರೆ ಭೀಮಸೇನನ ಯುದ್ಧದ ಒಂದು ವಿಶೇಷ ಏನು ಅಂತಂದರೆ, ಯಾವತ್ತೂ ಕೂಡ ಅವನು ತನ್ನ ಹಿರಿಯರ ಜೊತೆಗೆ ಯುದ್ಧ ಮಾಡಲಿಲ್ಲ. ಒಂದು ಪ್ರಸಂಗ ಇದೆ, ಅದು ಅವನು ಆ ಹಿರಿಯ ಆಯ್ಕೆ, ಅದು ಅವನ ಕೇಳಿಕೆ ಮೇರೆಗೆ, ಅದನ್ನು ಬಿಡೋಣ. ಸಾಮಾನ್ಯವಾಗಿ ಎಂದೂ ಕೂಡ ಭೀಷ್ಮಾಚಾರ್ಯ ಹತ್ರ, ದ್ರೋಣಾಚಾರ್ಯ ಹತ್ರ, ಭೀಷ್ಮ ಇವರು ಹಿರಿಯರ ಹತ್ರ ಭೀಮ ಯುದ್ಧ ಮಾಡಲಿಲ್ಲ. ಭೀಮಸೇನ ಅವ್ರನ್ನ ಬಿಟ್ಟು ಹೋಗ್ತಿದ್ದ. ಅವ್ರು ಎದುರು ಬಂದರೆ, ನಮಗೂ ನಿಮಗೂ ಯುದ್ಧ ಯಾಕ್ರಿ, ನನಗೆ ಯುದ್ಧ ಇರೋದು ದುರ್ಯೋಧನ ಪಡೆ, ದುರ್ಯೋಧನ ಜೊತೆಗೆ ನಮಗೆ ಹೋರಾಟ, ಅವನು ಮಾಡಿರ್ತಕ್ಕ ಅನ್ಯಾಯಕ್ಕೆ ಅವನಿಗೆ ಶಾಸ್ತಿ ಮಾಡಬೇಕು, ನಿಮಗೂ ನಮಗೂ ಏನು ಜಗಳ, ನೀವು ಹಿರಿಯರು, ನೀವು ಹೋಗ್ರಿ ಅಂತ ಹೇಳ್ಬಿಡ್ತಿದ್ದ. ಅವರ ಇದು ಅರ್ಜುನಿಗೆ ಆಗಲಿಲ್ಲ, ಯಾರಿಗೂ ಆಗಲಿಲ್ಲ ಈ ತಂತ್ರ. ಭೀಮಸೇನ ಮಾತ್ರ ಯಾವ ಹಿರಿಯರ ಜೊತೆಗೂ ಯುದ್ಧ ಮಾಡಲಿಲ್ಲ. ಅವನ ಕೈಯಲ್ಲಿ ಒಂದು ಕತ್ತಿ ಯುದ್ಧ ಮಾಡಿಸಿಬಿಡ್ಬೇಕು ಅಂತ ದ್ರೋಣಾಚಾರ್ಯರು ಒಮ್ಮೆ ಪಣ ತೊಟ್ಟು ದ್ರೋಣಾಚಾರ್ಯರು ಸೇನಾಪತಿ ಆಯಿತು. ಅವರು ಮಧ್ಯದಲ್ಲಿ ಒಂದು ಸಂದರ್ಭದಲ್ಲಿ ಭೀಮಸೇನನಿಗೆ ತಡೆದು ಬಿಡ್ತಾರೆ. ಆವಾಗ ಭೀಮಸೇನ ಹೇಳ್ತಾನೆ, ನೀವು ಗುರುಗಳು, ನಾನು ನಿಮ್ಮ ಶಿಷ್ಯ, ಗುರು ಶಿಷ್ಯರಿಗೆ ಜಗಳ ಏನಿದೆ,
ನಮಗೆ ಯಾವ ಜಗಳವೂ ಇಲ್ಲ. ಅದು ದಯವಿಟ್ಟು ಆಚೆ ಹೋಗಿ ನನ್ನ ಕೆಲಸ ನಾನು ಮಾಡ್ತೀನಿ, ನಿಮ್ಮ ಕೆಲಸ ನೀವು ಮಾಡ್ರಿ ಅಂತ ಅಂದ್ಬಿಡ್ತಾನೆ ಭೀಮಸೇನ. ಬಹಳ ಅದ್ಭುತ ಇದು. ಯುದ್ಧರಂಗದಲ್ಲಿ ಕೂಡ ಆತ ಆ ಗೌರವ, ಹಿರಿತನದ ಗೌರವವನ್ನು ಕೊಟ್ಟ ರೀತಿ. ಆದರೆ ದ್ರೋಣಾಚಾರ್ಯ ಕೇಳೋಲ್ಲ. ನೋಡು, ನಾನು ನನ್ನ ಕಡೆಯ ಎಲ್ಲ ವೀರರ ರಕ್ಷಣೆಯ ಹೊಣೆ ಹೊತ್ತವ, ನನ್ನನ್ನು ಆಚೆ ಹೋಗಿ ಅಂತ ನಿನಗೆ ಒಳಗೆ ಹೋಗ್ಲಿಕ್ಕೆ ನಾನು ಬಿಡೋಲ್ಲ. ನೀನು ಒಳಗೆ ಹೋಗಬೇಕಾಗಿದ್ದರೆ ನನ್ನ ಹತ್ರ ಹೋರಾಡಿಯೇ ನೀನು ಒಳಗೆ ಹೋಗಬೇಕು, ಹಾಗೆ ನಾನು ಬಿಡೋಲ್ಲ ಅಂತ ಮತ್ತೆ ಹೇಳ್ತಾನೆ. ನೀವು ಗುರುಗಳು, ನಾವು ಶಿಷ್ಯರು, ನೀವು ಹಿರಿಯರು, ನಿಮ್ಮ ಮುಂದೆ ನಾವು ಮಕ್ಕಳು ಏನು ಹೋರಾಡೋದು? ಇದು ಚೆನ್ನಾಗಿರೋಲ್ಲ, ದಯವಿಟ್ಟು ಬಿಟ್ಬಿಡಿ ನನ್ನನ್ನು. ಇಲ್ಲ, ನಾನು ನಿನ್ನ ಎದುರು ಪಕ್ಷದ ನಾಯಕ, ನನ್ನನ್ನು ಸೇನಾಪತಿಯಾಗಿ ನೇಮಿಸಿದ್ದಾನೆ, ನಾನು ನಿನ್ನ ಹತ್ರ ಹೋರಾಡಿಯೇ ನಿನ್ನನ್ನು ಒಳಗೆ ಬಿಡೋದಿಲ್ಲ ಹಾಗೆ. ಆವಾಗ ಭೀಮಸೇನ ಒಂದು ಮಾತು ಹೇಳ್ತಾನೆ, ನಾನು ದ್ರೋಣಾಚಾರ್ಯರನ್ನ ಎಂದೂ ನನ್ನ ಎದುರಾಳಿ ಅಂತ ತಿಳ್ಕೊಂಡಿಲ್ಲ. ದ್ರೋಣಾಚಾರ್ಯ ಗುರುಗಳು, ನಾನು ಶಿಷ್ಯ ಅಂತ ತಿಳ್ಕೊಂಡಿದ್ದೆ. ಆದರೆ ದ್ರೋಣಾಚಾರ್ಯರು ನಮ್ಮ ಎದುರಾಳಿ ಅಂತ ತಿಳ್ಕೊಂಡಿದ್ರೆ ಭೀಮಸೇನನ ಎದುರಾಳಿಗಳನ್ನು ಏನು ಮಾಡ್ತಾನೆ ಅನ್ನೋದನ್ನು ತೋರಿಸ್ತೇನೆ. ಅದೇ ಗುರುಗಳಿಗಲ್ಲ, ನೀವು ನನ್ನ ಎದುರಾಳಿ ಅಂತ ನೀವು ಬಾಯ್ಬಿಟ್ಟು ಹೇಳಿದ್ರಿ, ನನ್ನ ಎದುರು ನಿಂತರೆ ಎದುರಾಳಿಗಳಿಗೆ ಏನಾಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ, ಆದರೆ ನಿಮ್ಮ ಹತ್ರ ಯುದ್ಧ ಮಾಡೋಲ್ಲ. ಏನು ಮಾಡ್ತಾನೆ ಅಂತ ಎಲ್ಲರೂ ದ್ರೋಣಾಚಾರ್ಯಗೆ ಕುತೂಹಲ. ಅವ್ನು ಏನು ಮಾಡಿದ ಅಂದ್ರೆ ದ್ರೋಣಾಚಾರ್ಯ ರಥವನ್ನು ಎತ್ತಿ ಆಚೆ ಬಿಸಾಡಿ ಹೊಟ್ಟೋಗ್ಬಿಟ್ಟ. ದ್ರೋಣಾಚಾರ್ಯ ಬಿಟ್ಟಿಲ್ಲ, ಮತ್ತೆ ಬಂದರು. ಈಗ 8-10 ಬಾರಿ ಬಂದಿದ್ದಾರೆ. 8-10 ಬಾರಿ ಅವ್ರ ರಥವನ್ನು ನೆಗೆದು ಆಚೆ ಬಿಸಾಡಿ ಹೊರಟೋಗಿದ್ದಾನೆ, ಹೊರತು ಯುದ್ಧ ಮಾಡಲಿಲ್ಲ ಭೀಮ. ಇದು ಭೀಮನ ಚಮತ್ಕಾರಗಳು. ಹೇಳ್ತಾರೆ, ನಿಮಗೆ ಬೇಡ ಇತ್ತು ಕ್ಷತ್ರಿಯರು ಹೋರಾಡಿಕೊಂಡಾಗ ನೀವು ಸುಮ್ಮನೆ ದೂರ ಇದ್ದು ಲೋಕಕ್ಕೆ ಕ್ಷೇಮ ಆಗಲಿ ಅಂತ ದೇವರ ಪ್ರಾರ್ಥನೆ ಮಾಡೋದು ಬಿಟ್ಟು ನೀವು ಯುದ್ಧಕ್ಕೆ ಇಳಿದಿರಿ. ಬೇಡ ಇತ್ತು ಆದರೆ ನೀವು ಯುದ್ಧ ಮಾಡಬಹುದು, ನಾನು ನಿಮ್ಮ ಹತ್ರ ಯುದ್ಧ ಮಾಡೋಲ್ಲ. ಅವ್ರನ್ನ ಪಕ್ಕಕ್ಕೆ ಸರಿಸಿ ರಥ ಸಮೇತ ಎತ್ತಿ ಬಿಸಾಡಿ ಬಿಡ್ತಾನೆ. ಅವರು ಮತ್ತೊಂದು ರಥ ಹತ್ತಿ ಬರ್ತಾರೆ. ಹೀಗೆ 8-10 ಬಾರಿ ಬಂದಾಗಲೂ ರಥವನ್ನು ಪಕ್ಕಕ್ಕೆ ಸರಿಸಿ ಭೀಮಸೇನ ಒಳಗೆ ಹೋಗಿಬಿಡ್ತಾನೆ. ಆಮೇಲೆ ಆ ಮತ್ತೊಂದು ರಥ ಸಿದ್ಧ ಆಗಿರಲಿಲ್ಲ. ಅಲ್ಲಿ 8-10 ಬಾರಿ ರಥ ಬದಲಿಸ್ಕೊಂಡು ಬಂದರು. ಯಾವತ್ತೂ ಭೀಮಸೇನ ಬಿಡಲಿಲ್ಲ. ಎಲ್ಲವನ್ನು ಎತ್ತಿ ಒಗೆದು ಆಚೆಗೆ ಬಿಸಾಡಿ ಕೊನೆಗೆ ಭೀಮಸೇನ ಒಳಕ್ಕೆ ಯುದ್ಧರಂಗಕ್ಕೆ ಹೋದ. ಇದು ಭೀಮಸೇನ ಯುದ್ಧದಲ್ಲಿ ಪಾಲಿಸಿದಂಥ ನೀತಿ. ಯಾವತ್ತೂ ಕೂಡ ಹಿರಿಯರಿಗೆ ಗುರುಗಳಿಗೆ ವಿರುದ್ಧವಾಗಿ ಅವನು ಯುದ್ಧ ಮಾಡಲಿಲ್ಲ. ಆದರೆ ಬಾಹ್ಲೀಕನ ಜೊತೆಗೆ ಅವನು ಯುದ್ಧ ಮಾಡಿದ್ದ. ಬಾಹ್ಲೀಕ ಅಂದರೆ ಹಿರಿಯನೇ. ಯಾಕೆಂದರೆ ಬಾಹ್ಲೀಕ ಅಂದರೆ ಯಾರು? ಬಾಹ್ಲೀಕ ದೇಶದ ರಾಜ. ಬಾಹ್ಲೀಕ ದೇಶ ಅಂದರೆ ಯಾವ ದೇಶ? ಈಗ ಯಾವುದನ್ನು ನಾವು ಪಂಜಾಬ್ ಅಂತ ಕರೀತೇವೋ ಅದು ಹಿಂದೆ ಬಾಹ್ಲೀಕ ದೇಶ ಅಂತ ಕರೀತಿದ್ರು. ಅದರ ರಾಜ. ಆ ರಾಜ ಭೀಷ್ಮಾಚಾರ್ಯ ಏನಾಗಬೇಕು? ಶಂತನುವಿಗೆ 2 ಅಣ್ಣಂದಿರಿದ್ರು, ದೇವಾಪಿ, ಬಾಹ್ಲೀಕ, ಶಂತನು ಅಂತ. ಭೀಷ್ಮಾಚಾರ್ಯರು ಶಂತನುವಿನ ಮಗ, ಅಂದರೆ ಶಂತನು ಭೀಷ್ಮಾಚಾರ್ಯ ಅಪ್ಪ, ಅವನ ಅಣ್ಣಂದಿರು ಬಾಹ್ಲೀಕ ಮತ್ತು ದೇವಾಪಿ ಅಂತ. ಇವರಿಬ್ಬರು ಅಣ್ಣಂದಿರು. ಆದರೆ ಅಣ್ಣಂದಿರನ್ನು ಬಿಟ್ಟು ಶಂತನು ದೇಶದ ರಾಜ ಆದ. ದೇವಾಪಿ ಬಾಹ್ಲೀಕ ಈ ದೇಶದ ರಾಜ ಆಗಲಿಲ್ಲ. ಯಾಕೆಂದರೆ ದೇವಾಪಿ ತ್ವಗ್ದೋಷ ದುಷ್ಟಃ ದೇವಾಪಿ ಹಿ ಜಗಾಮ ತಪಸ್ಸೇವನಂ. ದೇವಾಪಿಗೆ ಸ್ಕಿನ್ ಡಿಸೀಸ್ ಇತ್ತಂತೆ, ಚರ್ಮರೋಗ. ಅದರಿಂದ ಚರ್ಮರೋಗ ಇದ್ದವನು ರಾಜ ಆಗಬಾರದು ಅಂತ ಅವನು ತಾನಾಗಿ ರಾಜ್ಯವನ್ನು ಬಿಟ್ಟು ಕೊಟ್ಬಿಟ್ಟು ತಪಸ್ಸಿಗೆ ಹೊರಟು ಹೋದ. ಅವನು ಇವತ್ತಿಗೂ ಹಿಮಾಲಯದ ನಿಗೂಢವಾದ ಪ್ರದೇಶದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರಕಾರರು, ಪುರಾಣದಲ್ಲಿ ವ್ಯಾಸರು. ಇವತ್ತಿಗೂ ದೇವಾಪಿ ತಪಸ್ಸು ಮಾಡ್ತಾ ಇದ್ದಾನೆ. ಈ ಕಲಿಯುಗ ಮುಗಿದು ಇನ್ನು ಪುನಃ ಕೃತಯುಗ ಬರುತ್ತಲ್ಲ, ಈ ಕಲಿಯುಗ ಮುಗಿದೊಂದೇನು ಪಕ್ಕ ಏನು ಮುಗಿಯೋಲ್ಲ. ಕಲಿಯುಗ ಮುಗಿಬೇಕಾಗಿದ್ದರೆ 4,32,000 ವರ್ಷಗಳು ಕಲಿಯುಗದ ಅವಧಿ. ಅದರಲ್ಲಿ ಈವರೆ 5,000 ವರ್ಷ ಆಯ್ತು ಅಷ್ಟೇ. ಇನ್ನೂ 4,27,000 ವರ್ಷಗಳ ಅನಂತರ ಕೃತಯುಗ ಪ್ರಾರಂಭ ಆಗತ್ತೆ. ಆಗ ಇದೇ ಕ್ಷತ್ರಿಯ ವಂಶದ ಮೂಲ ಪುರುಷನಾಗಿ ಈ ದೇವಾಪಿ ಮುಂದಿನ ಕೃತಯುಗದಲ್ಲಿ ಮತ್ತೆ ರಾಜಕೀಯದಲ್ಲಿ ಪ್ರವೇಶ ಮಾಡಿ ದೇಶ ರಕ್ಷಣೆಗೆ ಮುಂದಾಗ್ತಾನೆ. ಅಲ್ಲಿ ತನಕ ತಪಸ್ಸು ಮಾಡಿಕೊಂಡು ಅದೃಶ್ಯನಾಗಿ ಸಾಮಾನ್ಯ ಜನರ ದುರ್ಗೋಚರರಾಗದೆ ಇರ್ತಾನೆ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಅಂತೂ ದೇವಾಪಿ ರಾಜ್ಯ ಮಾಡಲಿಲ್ಲ, ತಮ್ಮನೇ ಬಿಟ್ಟುಬಿಟ್ಟು ಕಾಡಿಗೆ ಹೊರಟು ಹೋದ. ಎರಡನೇವನು ಬಾಹ್ಲೀಕ. ಅವನು ಬಾಹ್ಲೀಕ ದೇಶಕ್ಕೆ ಪಂಜಾಬಿಗೆ ಹೋದ. ಯಾಕೆಂದರೆ ಶಂತನುವಿನ ತಾಯಿ ಪ್ರತೀಪನ ಹೆಂಡತಿ ಇದ್ದಾಳಲ್ಲ, ಅವಳು ಬಾಹ್ಲೀಕ ದೇಶದ ರಾಜನ ಮಗಳು. ಅವನು ಮಗಳನ್ನ ಕೊಟ್ಟಾಗ ಹೇಳಿದ್ದ, ನನಗೆ ಒಂದು ಗಂಡು ಮಗು ಬೇಕು, ನಾನು ನಿನ್ನ ಒಂದು ಗಂಡು ಮಗು ನನಗೆ ದತ್ತ ಕೊಡಬೇಕು ಅಂತ. ಮಗಳನ್ನು ಕೊಡುವಾಗಲೇ ಒಂದು ಷರತ್ತು ಹಾಕಿದ್ದ, ಕೊಡ್ತೀನಿ ಅಂತ ಅಂದಿದ್ದ ಪ್ರತೀಪ. ಹಾಗಾಗಿ ಪ್ರತೀಪನಿಗೆ ಹುಟ್ಟಿದ ಇನ್ನೊಂದು ಗಂಡು ಮಗು, ಅದು ಬಾಹ್ಲೀಕ ದೇಶದ ರಾಜನಾದ, ಅವನಿಗೆ ಬಾಹ್ಲೀಕ ಅಂತ ಹೆಸರು ಬಂತು. ಆ ಬಾಹ್ಲೀಕನ ಮಗಳೇ ರೋಹಿಣಿ, ವಸುದೇವನ ಹೆಂಡತಿ, ಬಲರಾಮನ ತಾಯಿ. ಅವನು ಯುದ್ಧಕ್ಕೆ ಬಂದಿದ್ದ. ಆದರೆ
ಬಾಕ್ಲಿಕ ಇನ್ಯಾರೋ ಅಲ್ಲ, ಭೀಷ್ಮಾಚಾರ್ಯರ ದೊಡ್ಡಪ್ಪ. ಭೀಮಸೇನಿಗೆ ಅಜ್ಜನೋ ಅಜ್ಜ ಆಗ್ತಾರೆ, ಅವರು ಮುತ್ತಜ್ಜ ಆಗ್ತಾರೆ. ಹೀಗೆ ಆ ಬಾಕ್ಲೀಕ ಮಾತ್ರ, ಆ ಬಾಕ್ಲೀಕನ ಕಥೆ ನಿಮಗೆ ಗೊತ್ತಿದೆ, ಪ್ರಾಯ ಬಹಳ ಜನಕ್ಕೆ ಗೊತ್ತಿದೆ. ಇವತ್ತು ಇಬ್ಬರು ಶ್ರೀಪಾದಂಗಳವರು ಇಲ್ಲಿ ಬಂದಿದ್ದಾರೆ. ಅವರು ಬಾಕ್ಲೀಕನ ಪೀಠದಿಂದ ಬಂದವರು. ಯಾಕೆಂದರೆ ಅದೇ ಬಾಕ್ಲೀಕ ಪ್ರಹ್ಲಾದಾಂಶ ಪುತ್ರರಾದರು ಮತ್ತು ರಾಘವೇಂದ್ರ ಸ್ವಾಮಿಗಳಾದರು ಅಂತ ಐತಿಹ್ಯ. ಆದ್ದರಿಂದ ಯಾರು ಮಹಾಭಾರತದ ಬಾಕ್ಲೀಕನೋ ಅವನೇ ಹಿರಣ್ಯಕಶಿಪುವಿನ ಮಗನಾಗಿ ನರಸಿಂಹಾವತಾರದಿಂದ ಭಗವದ್ ಅನುಗ್ರಹಕ್ಕೆ ಪಾತ್ರರಾದ ಪ್ರಹ್ಲಾದ, ಅವನೇ ಮತ್ತೆ ರಾಘವೇಂದ್ರ ಸ್ವಾಮಿಗಳಾದರೂ ಆ ಪೀಠದ ಇಬ್ಬರು ಎತ್ತುಗಳು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಬಾಕ್ಲೀಕನ ಕಥೆ ಇವತ್ತು ಅನಿರೀಕ್ಷಿತವಾಗಿ, ನಾನು ಇವತ್ತು ಬಾಕ್ಲೀಕನ ವಿಷಯ ಪ್ರಸ್ತಾವ ಮಾಡ್ತೇನೆ ಅಂತ ಕಲ್ಪನೆಯೂ ಇರಲಿಲ್ಲ. ಆದರೆ ಈ ಸ್ವಾಮಿಗಳು ಇಲ್ಲಿ ಕೂತದ್ದಕ್ಕೂ ಬಾಕ್ಲೀಕನ ಪ್ರಸ್ತಾಪ ಬಂದದ್ದು ಒಂದು ಅಚಾನಕ ಘಟನೆ. ಅದೇ ಬಾಕ್ಲೀಕ, ಪ್ರಹ್ಲಾದಾಂಶ ಸಂಭೂತನಾದ ಬಾಕ್ಲೀಕ, ಅವನು ಭೀಮಸೇನ ಹತ್ರ ಅವನದ್ದೊಂದು ಪ್ರಾರ್ಥನೆ ಮಾಡಿಕೋತಾನೆ. ಅಪ್ಪ, ನನ್ನನ್ನು ಯಾರ್ಯಾರು ಕೊಲ್ಲಬಾರದು, ನೀನೇ ನನ್ನ ಹತ್ರ ಯುದ್ಧ ಮಾಡ. ಆಯಿತು ಅಜ್ಜ ಅಂತ ಒಪ್ಪಿಕೊಂಡು ಅವರ ಅಪೇಕ್ಷೆಯ ಮೇರೆಗೆ ಅವನ ಜೊತೆ ಮತ್ತೆ ಯಾವ ಬಂಧುಗಳ ಹತ್ರ ಯುದ್ಧ ಮಾಡಲಿಲ್ಲ. ಇದು ಭೀಮಸೇನನ ಯುದ್ಧದ ನೀತಿ, ಅವ ಹಿರಿಯರಿಗೆ ಕೊಟ್ಟಂಥ ಗೌರವ. ಇದೆಲ್ಲ ಆದ ಮೇಲೆ ಭೀಮಸೇನನ ಪಾಂಡಿತ್ಯದ ಬಗ್ಗೆ ಕೆಲವು ಸಂಗತಿಗಳನ್ನು ತಮ್ಮ ಮುಂದೆ ಹೇಳಿ ನಾನು ಈ ಮಾಲಿಕೆಯನ್ನು ಮುಕ್ತಾಯ ಮಾಡಬೇಕು. ಭೀಮಸೇನ ಕಾಡಿನಲ್ಲಿದ್ದಾನೆ, ವನವಾಸಕ್ಕೆ ಹೋಗಿದ್ದಾರೆ. ಜೂಜಿನಲ್ಲಿ ಸೋತು ಪಾಂಡವರು ವನವಾಸಕ್ಕೆ ಹೋಗಿದ್ದಾರೆ. ವನವಾಸಕ್ಕೆ ಹೋದಾಗ ವನವಾಸ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಜೂಜಿನಲ್ಲಿ ಸೋತವರಿಗೆ ನಿಮ್ಗೆ ಗೊತ್ತಿದೆ ಕಥೆ ಎಲ್ಲ. ಒಂದು ತಮಾಷೆ ಮಾಡ್ತಾನೆ ಭೀಮಸೇನ. ದ್ರೌಪದಿ ಹತ್ರ ಹೇಳ್ತಾರೆ, ವನವಾಸಕ್ಕೆ ಹೋಗಿರ್ತಾರೆ, 13 ತಿಂಗಳಾಗಿರುತ್ತೆ ವನವಾಸಕ್ಕೆ ಹೋಗಿ. ಇನ್ನು 1 ವರ್ಷ 1 ತಿಂಗಳಾಗಿದೆ, 13 ತಿಂಗಳಾಗಿದೆ ವನವಾಸಕ್ಕೆ ಹೋಗಿ. ಆವಾಗ ಭೀಮಸೇನ ಹೇಳ್ತಾನೆ, ನೀನೊಂದು ಕೆಲಸ ಮಾಡು, ದ್ರೌಪದಿ ಹತ್ರ ನೀನೊಂದು ಕೆಲಸ ಮಾಡು, ಧರ್ಮರಾಜನ ಹತ್ರ ಹೋಗಿ ಒಂದು ಪ್ರಾರ್ಥನೆ ಮಾಡು. ಏನು ಅಂದರೆ, ಈ ಶಾಸ್ತ್ರದಲ್ಲಿ ನಾನಾ ಬಗೆಯ ಮಾಸಗಳ ಕಲ್ಪನೆ ಇದೆ. 1000 ವರ್ಷಗಳ ಯಜ್ಞವನ್ನು ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ ಭಾಗವತದಲ್ಲಿದೆ. 1000 ವರ್ಷದ ಯಜ್ಞ ಮಾಡಿದರು. ನೈಮಿಷೇ ಅನಿಮಿಷ ಕ್ಷೇತ್ರೇ, ನೈಮಿಷಾರಣ್ಯದಲ್ಲಿ 1000 ವರ್ಷಗಳ ಯಾಗ. 1000 ವರ್ಷಗಳ ಯಾಗ ಹೇಗೆ ಮಾಡೋದು? 1000 ವರ್ಷ ಒಬ್ಬ ಬದುಕದೇ ಇದ್ದವನು 1000 ವರ್ಷ ಯಾಗ ಮಾಡೋದು ಯಾಕೆ? ಅವಾಗ ಶಾಸ್ತ್ರಕಾರ ಹೇಳಿದರು, ಅಲ್ಲಿ ಮಾಸೋ ವೈ ಸಂವತ್ಸರ, ಅಲ್ಲಿ ವರ್ಷ ಅಂದರೆ 1 ತಿಂಗಳು ಅಂತ ಅರ್ಥ. ವರ್ಷ ಅನ್ನೋದಕ್ಕೆ ನಾನಾ ಬಗೆಯ ಅರ್ಥದಲ್ಲಿ ಶಾಸ್ತ್ರಕಾರ ಪ್ರಯೋಗ ಮಾಡ್ತಾರೆ. ಯಜ್ಞಯಾಗಗಳು 1000 ವರ್ಷದ ಯಜ್ಞ ಅಂದರೆ 1000 ತಿಂಗಳು. 1000 ತಿಂಗಳದ್ದು ಒಂದು ಜೀವಮಾನದಲ್ಲಿ ಮಾಡಬಹುದು. ಯಾಕಂದರೆ 80-85 ವರ್ಷದಲ್ಲಿ 1000 ತಿಂಗಳು ಬಂದು ಹೋಗಿಬಿಡುತ್ತೆ. ಹಾಗಾಗಿ 1 ತಿಂಗಳಿಗೆ 1 ವರ್ಷ ಅಂತ ಅರ್ಥಶಾಸ್ತ್ರದಲ್ಲಿದೆ. ಅಷ್ಟೇ ಅಲ್ಲ, ಪಕ್ಷಾವೈ ಮಾಸಾಹ ಅಹಸ್ತು ಮಾಸ ಶಬ್ದೋಕ್ತಂ ಯತ್ರ ಚಿಂತಾಯುತಂ ವ್ರಜೇತ್. ಪಕ್ಷ 15 ದಿವಸಕ್ಕೆ 1 ತಿಂಗಳು ಅಂತ ಶಾಸ್ತ್ರಕಾರ ವ್ಯವಹಾರ ಮಾಡುವುದುಂಟು. 1 ದಿವಸಕ್ಕೆ 1 ತಿಂಗಳು ಅಂತ ಹೇಳೋದುಂಟು. ಇದೆಲ್ಲ ಬೇರೆ ಬೇರೆ ಪ್ರಸಂಗಗಳಲ್ಲಿ ಶಾಸ್ತ್ರಕಾರರು ಇಟ್ಟಿರ್ತಕ್ಕಂಥ ಸಾಂಕೇತಿಕವಾದ ಅರ್ಥಗಳು. ಆದ್ದರಿಂದ ಇವಾಗ 1 ತಿಂಗಳು ಅಂದರೆ 1 ವರ್ಷ ಅನ್ನೋದನ್ನು ನಾವು ಇಟ್ಟುಕೊಂಡ್ರೆ, ಯಜ್ಞಯಾಗಗಳಲ್ಲಿ ಬಳಕೆಯಲ್ಲಿ ಇರತಕ್ಕಂಥ ಅರ್ಥ ಇದು. 13 ತಿಂಗಳಾಯಿತು, 13 ವರ್ಷ ಆಯಿತು. ಭೀಮಸೇನ ಹೇಳ್ತಾನೆ, ಹೋಗು ನಮ್ಮ ಅಣ್ಣನ ಹತ್ರ ನೀನೊಂದು ಪ್ರಸ್ತಾಪ ಮಾಡು. 13 ವರ್ಷ, 13 ವರ್ಷ ಅಂದರೆ ನಮ್ಮದು ಸಂವತ್ಸರೋ ವೈ ಮಾಸ, ತಿಂಗಳಿಗೆ 1 ವರ್ಷ ಅಂತ ಲೆಕ್ಕ ಇಟ್ಕೊಂಡು 13 ತಿಂಗಳಾಗೋಯ್ತು. ಇನ್ನು ಹೋಗೋಣ, ರಾಜ್ಯ ಕೇಳೋಣ. ಇನ್ಯಾಕೆ 13 ವರ್ಷ ಕಾಯಬೇಕು? ಶಾಸ್ತ್ರ ಪ್ರಕಾರ 13 ವರ್ಷ ಆಯಿತು. ಅದನ್ನು ನಾನು ಹೇಳಿದರೆ ಕೇಳೋಲ್ಲ ಅಣ್ಣ. ನೀವೆಲ್ಲ, ಅವನಿಗೆ ತಾನು ಹಿರಿಯಣ್ಣ ಅಂತ ಒಂದು ಭಾವನೆ ಇರುತ್ತೆ. ಇವ ತಮ್ಮಂದಿರು ಹೇಳಿದ್ರೆ, ನೀನು ಪ್ರೀತಿಯಿಂದ ಹೇಳಿದ್ರೆ ಒಪ್ಪಿಕೊಂಡರು. ಅದು ನೀನು ಹೋಗಿ ಪ್ರಸ್ತಾವ ಮಾಡುವಂತ ದ್ರೌಪದಿಯನ್ನು ಕಳಿಸಿಕೊಡ್ತಾರೆ ಭೀಮಸೇನ. ದ್ರೌಪದಿ ಬಂದು ಬಹಳ, ದ್ರೌಪದಿ ವಿದ್ಯಾದೇವತೆ ಅಲ್ವಾ, ಅವಳ ಮಾತುಗಾರಿಕೆ ಕೇಳಬೇಕಾ. ಅವಳು ಹೇಳ್ತಾಳೆ, ರಾಜಾನಂ ಧರ್ಮಗೋಪ್ತಾರಂ ಧರ್ಮೋ ರಕ್ಷತಿ ರಕ್ಷಿತಃ ಇತಿ ಮೇ ಶ್ರುತಂ ಆರ್ಯಾಣಾಂ ತ್ವಾಂತು ಮನ್ಯೇ ನ ರಕ್ಷತೆ ಅಂತ. ಬಹಳ ನಿಮಗೆ ಈ ಮಾತು ಬಹಳ ಜನ ಕೇಳಿದ್ದೀರಲ್ವಾ, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲ ಕಡೆ ಬೋರ್ಡ್ ಹಾಕಿರ್ತಾರೆ ಈ ಸಭೆಗಳಲ್ಲಿ ಎಲ್ಲ, ಧರ್ಮೋ ರಕ್ಷಿತಃ ಅಂತ ಅಲ್ಲಲ್ಲಿ ಬೋರ್ಡ್ ಇರುತ್ತೆ. ಅದು ಔಟ್ ಆಫ್ ಕಾಂಟ್, ಅದರ ಮುಂದೆ ಗೊತ್ತಿಲ್ಲ ಹಿಂದೆ ಗೊತ್ತಿಲ್ಲ ಬೋರ್ಡ್ ಹಾಕೋರಿಗೆ. ಧರ್ಮೋ ರಕ್ಷಿತ ಅದ್ರ ಮುಂದೆ ಏನ್ರಿ ಗೊತ್ತಿಲ್ಲ, ಅದು ಹಿಂದೆ ಏನ್ರಿ ಗೊತ್ತಿಲ್ಲ, ಅಷ್ಟು ಮಾತ್ರ ಗೊತ್ತಿರೋದು. ಮತ್ತು ಯಾರು ಹೇಳಿದ್ರಿ ಗೊತ್ತಿಲ್ಲ. ನಮ್ದೆಲ್ಲ ಔಟ್ ಆಫ್ ಕಾಂಟೆಕ್ಸ್ಟ್ ಕೋಟಿಂಗ್.
ಈ ಬ್ರಹ್ಮಸೂತ್ರ ಭಾಷ್ಯ ಪಾಠ ಕೇಳುವವರು ಹಾಗೆ ಅವರಿಗೆ ಯಥಾತೋ ಬ್ರಹ್ಮ ಜಿಜ್ಞಾಸ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ, ಅದು ಇಡೀ ಯತ್ಪ್ರಯಂತ ಸಂಶಂತಿ ತದ್ ಬ್ರಹ್ಮ ತದ್ ವಿಜಿಜ್ಞಾಸಸ್ವ. ಇದು ಯಾವ ಉಪನಿಷತ್ನಲ್ಲಿದೆ, ಅದ್ರ ಹಿಂದೆ ಏನಿದೆ ಮುಂದೆ ಹೇಳಿ. ನಮ್ಮ ಬ್ರಹ್ಮಸೂತ್ರ ಭಾಷೆಯಲ್ಲಿ ಅದು ಬರಲಿಲ್ಲರಿ, ಅಷ್ಟೇ ಬಂದಿರೋದು, ಮುಂದೆ ಹಿಂದೆ ಗೊತ್ತಿರೋದಿಲ್ಲ. ನಮ್ಮ ಅಧ್ಯಯನದ ಇಂಥ ದುರಂತಗಳು ಬೇಕಾದಷ್ಟಿವೆ ಶಾಸ್ತ್ರಾಧ್ಯಯನದಲ್ಲಿ. ಪೂರ್ಣ ಪ್ರಮಾಣದ ಮುಂದೆ ಹಿಂದೆ ಗೊತ್ತಿಲ್ಲ, ಔಟ್ ಆಫ್ ಕಾಂಟೆಕ್ಸ್ಟ್ ಒಂದು ವಿಷಯ ಮಾತ್ರ ತಿಳ್ಕೊಂಡು ಅದನ್ನು ಅಧ್ಯಯನ ಮಾಡ್ತಾರೆ. ಹಾಗೆ ಧರ್ಮೋ ರಕ್ಷತೆ ರಕ್ಷಿತ ಅನ್ನೋದು ಒಂದು ವಾಕ್ಯ ಎಲ್ರಿಗೂ ಗೊತ್ತಿದೆ. ಎಲ್ಲಿ ಬಂದದ್ದು, ಯಾರು ಹೇಳಿದ್ದು? ಅದು ದ್ರೌಪದಿ ಹೇಳಿದ ಮಾತು. ಬೇರೆಯವರ ಮಾತು ಉಂಟು, ದ್ರೌಪದಿ ಹೇಳಿದ್ದು. ಅದು ಯಾರ ಹತ್ರ? ಧರ್ಮರಾಜನ ಹತ್ರ. ಅದರ ಮಾತು ಏನು ಅಂದರೆ, ರಾಜಾನಂ ಧರ್ಮಗೋಪ್ತಾರಂ ಧರ್ಮೋ ರಕ್ಷತಿ ರಕ್ಷಿತ. ರಾಜನಾದವ ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ರಾಜನನ್ನು ರಕ್ಷಣೆ ಮಾಡ್ತದೆ. ಅದರ ಅರ್ಥ ಬರೇ ಧರ್ಮೋ ರಕ್ಷತೆ ರಕ್ಷಿತ ಅಲ್ಲ, ರಾಜನಾದವ ಧರ್ಮವನ್ನು ರಕ್ಷಣೆ ಮಾಡಿದರೆ ತನ್ನ ಆಡಳಿತದಲ್ಲಿ ಧರ್ಮ ರಾಜನನ್ನು ರಕ್ಷಣೆ ಮಾಡ್ತದೆ ಅಂತ ಹೇಳಿ ದ್ರೌಪದಿ ಹೇಳ್ತಾಳೆ, ಇತಿಮೇ ಶ್ರುತಂ ಆರ್ಯಾಣಂ, ಹಿಂದಿನವರು ಹೀಗೆ ಹೇಳುವುದನ್ನು ಕೇಳಿದ್ದೇನೆ. ಅದು ಅವಳ ಕೊಟೇಶನ್ ಅಲ್ಲ, ದ್ರೌಪದಿ ಹೇಳೋದು ಹೀಗೆ ಹಿಂದಿನವರು ಹೇಳುವುದನ್ನು ನಾನು ಕೇಳಿದ್ದೇನೆ. ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹಿಂದಿನವರು ಹೇಳೋದು ಕೇಳಿದ್ದೇನೆ. ಈಗ ನನಗೊಂದು ಆಲೋಚನೆ ಏನು, ಇದಕ್ಕೊಂದು ಅಮೆಂಡ್ಮೆಂಟ್ ಮಾಡಬೇಕು ಅಂತ, ಬದಲಾವಣೆ. ದ್ರೌಪದಿ ಏನು ಚಮತ್ಕಾರ ನೋಡಿ, ತ್ವಾಂತು ಮನ್ಯೇ ನರಕ್ಷತಿ ಅಂತ. ಇವಾಗ ಯಾರ್ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅವರನ್ನೆಲ್ಲ ಧರ್ಮ ರಕ್ಷಣೆ ಮಾಡುತ್ತೆ, ಆದರೆ ಧರ್ಮರಾಜನನ್ನು ಬಿಟ್ಟು, ಎಕ್ಸೆಪ್ಟ್ ಧರ್ಮರಾಜ ಅಂತ ಒಂದು ಅಮೆಂಡ್ಮೆಂಟ್ ಮಾಡಬೇಕು ಅಂತಾಳೆ. ಯಾಕೆಂದ್ರೆ ನೀನು ಧರ್ಮ ಮಾಡಿ ಏನಾದಿ, ಕಾಡಿಗೆ ಹೋದಿ, ರಾಜ್ಯ ಕಳ್ಕೊಂಡು ನೀನೇನು ಉದ್ಧಾರ ಆದಿ? ಹಾಗಾದರೆ ಧರ್ಮರಾಜನನ್ನು ಒಂದು ಧರ್ಮ ರಕ್ಷಿಸುವುದಿಲ್ಲ, ಉಳಿದವ್ರನ್ನೆಲ್ಲ ರಕ್ಷಿಸುತ್ತೆ ಅಂತ ಕಾಣುತ್ತೆ. ಒಂದು ಅಮೆಂಡ್ಮೆಂಟ್ ಮಾಡೋಳವೇನು ಅಂತ ಕೇಳಿದ್ದಾರೆ ದ್ರೌಪದಿ ಧರ್ಮರಾಜನ ಹತ್ರ. ಬಹಳ ಚಮತ್ಕಾರವಾಗಿ ಮಾತಾಡ್ತಾಳೆ. ಧರ್ಮರಾಜನಿಗೆ ಒಳಗಿಂದ ಅಸಮಾಧಾನ ಆಗುತ್ತೆ, ಏನು ಮಾಡೋ ಹಾಗಿಲ್ಲ, ಹೀಗೆ ಮಾತಾಡ್ತಾಳೆ. ಆಮೇಲೆ ಅಲ್ಲ, ತವೇಮಾಂ ಆಪದಂ ದೃಷ್ಟವಾ ಸಮೃದ್ಧಿಂಚ ಸುಯೋಧನೆ ಧಾತಾರಂ ಗರ್ಹೇ ರಾಜನ್ ವಿಷಮಂ ಯೋ ಅನುಪಶ್ಯತಿ. ಹೇಳ್ತಾಳೆ, ನನಗೆ ಎಲ್ಲ ಏನಂದ್ರೆ ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದಾಗತ್ತೆ, ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದಾಗತ್ತೆ ಅಂತೆಲ್ಲ ಹೇಳ್ತಾರೆ. ನೀನು ಜೀವಮಾನದಲ್ಲಿ ಯಾರಿಗೂ ಏನೂ ಕೆಟ್ಟದ್ದು ಮಾಡಲಿಲ್ಲ, ನಿನಗೇನಾಯಿತು, ಒಳ್ಳೇದಾಯ್ತಾ? ಆಗಲಿಲ್ಲ, ಕಾಡಿಗೆ ಹೋದಿ. ದುರ್ಯೋಧನ ಜೀವಮಾನದಲ್ಲಿ ಒಳ್ಳೆ ಪುಣ್ಯ ಕೆಲಸ ಮಾಡಿಲ್ಲ, ಅವನು ಒಳ್ಳೆ ಬಂಗಲೆಯಲ್ಲಿ ಆರಾಮಾಗಿ ಬದುಕಿದ್ದಾರೆ. ಪಾಪ ಮಾಡಿದವರಿಗೆ ಎಲ್ಲಿ ದುಃಖ ಸಿಕ್ಕಿದೆ? ಯಾವತ್ತು ಯಾರು ಅನ್ಯಾಯ ಮಾಡ್ತಾರೆ, ಇನ್ನೊಬ್ಬರು ತಲೆ ಹೊಡಿತಾರೆ, ಅವರು ಸಮಾಜದಲ್ಲಿ ಧರ್ಮಭೂಷಣ ಅಂತ ಬಿರು ತಗೊಂಡು ಬದುಕುತ್ತಾರೆ. ಆದರೆ ಪ್ರಾಮಾಣಿಕವಾಗಿ ಬದುಕುವವರು ಊಟಕ್ಕಿಲ್ಲದೆ ಒದ್ದಾಡ್ತಾರೆ. ತವೇಮಾಂ ದ್ರೌಪದಿ ಹೇಳಿದ ಮಾತಿದು, ತವೇಮಾಂ ಆಪದಂ ದೃಷ್ಟ. ನಿಂದಂಥ ಧಾರ್ಮಿಕ ಇಡೀ ಜೀವಮಾನದಲ್ಲಿ ಧರ್ಮ ಬಿಟ್ಟು ಆಚೆಗೆ ಅಧರ್ಮದ ನಡೆ ಇರಬಾರದು ಅಂತ ದೀಕ್ಷಾಬದ್ಧನಾಗಿ ಪ್ರಾಮಾಣಿಕವಾಗಿ ಬದುಕಿದ ನಿನಗೆ ದೈವ ಏನು ಕೊಟ್ಟಿತು? ಕಾಡು ಪಾಲು ಮಾಡಿತು. ಸಮೃದ್ಧಿಂಚ ಸುಯೋಧನೆ, ಅವನಿಗೆ ಧರ್ಮ ಅಂದರೆ ಏನು ಅಂತ ಅವನ ಡಿಕ್ಷನರಿಯಲ್ಲಿ ಆ ಶಬ್ದವೇ ಇಲ್ಲ. ಅಂತಹ ದುರ್ಯೋಧನ ಆರಾಮಾಗಿ ಬದುಕುತ್ತಾ ಇದ್ದಾನೆ ಅರಮನೆಯಲ್ಲಿ. ಹಾಗಾದರೆ ಪಾಪ ಮಾಡಿದವರಿಗೆ ಫಲ ಏನು? ಸುಖದ ಸುಪ್ಪತ್ತಿಗೆ. ಧರ್ಮ ಮಾಡಿದವರಿಗೆ ಫಲ ಏನು? ಉಪ್ಪತ್ತಿಗೆ ಊಟ ಇಲ್ಲದೆ ಬಡತನ. ಇದೇ ಅಲ್ವಾ ಧರ್ಮ? ಅವಳು ಕೇಳ್ತಾಳೆ. ಇದನ್ನು ನೋಡಿದರೆ ನನಗನ್ನಿಸುತ್ತೆ, ಧಾತಾರಂ ಗರ್ಹಯೇ ರಾಜನ್ ವಿಷಮಂ ಯೋ ಅನುಪಶ್ಯತಿ. ಒಳ್ಳೇದು ಮಾಡಿದವರಿಗೆ ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಮಾಡಿದವರಿಗೆ ದುಃಖ ಕೊಡಬೇಕು ಅಂತ ಗೊತ್ತಿಲ್ಲದ ಆ ದೈವ ಇದ್ದರೆ ಏನು ಉಪಯೋಗ, ಇದ್ದು ಏನು ಉಪಯೋಗ, ಇರದಿದ್ದರೆ ಏನು ನಷ್ಟ? ಒಂಥರ ನಾಸ್ತಿಕತ. ನನ್ನ ಆಕ್ಷೇಪ ನಿನ್ನ ಮೇಲಲ್ಲ, ಆ ದೈವದ ಮೇಲೆ, ಆ ದೇವರ ಮೇಲೆ. ನೀನು ಇಂಥ ಧರ್ಮಾಚರಣೆ ಮಾಡಿ ನೀನು ಕಷ್ಟ ಕೊಟ್ಟ ಅಲ್ಲ, ಅಂಥ ಪಾಪಕೃತ್ಯ ಮಾಡಿದ ದುರ್ಯೋಧನಿಗೆ ಸುಖ ಕೊಟ್ಟ ಅಲ್ಲ, ಆ ದೇವರ ಮೇಲೆ ನನ್ನ ಆಕ್ಷೇಪ, ನಿನ್ನ ಮೇಲೆ ಏನು ಆಕ್ಷೇಪ? ಅವನಿಗೆ ಯಾರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರತಕ್ಕ ದೈವ, ಅವನ ಮೇಲೇನೆ ನನ್ನ ಆಕ್ಷೇಪ. ಈ ಥರ ಮಾತಾಡ್ತಾಳೆ. ಬೇಕು ಅಂತ ಧರ್ಮರಾಜ ಹೇಳ್ತಾನೆ, ಏನು ದೈವದ ಮೇಲೆ ಆಕ್ಷೇಪ, ದೇವರ ಮೇಲೆ ಆಕ್ಷೇಪ, ನಾಸ್ತಿಕರಂತೆ ಮಾತಾಡ್ತೀಯಾ, ಹಾಗೆಲ್ಲ ಮಾತಾಡ್ಬೇಡ ಅಂತ. ದ್ರೌಪದಿ ಹೇಳ್ತಾಳೆ, ನಾನು ನಾಸ್ತಿಗಳಲ್ಲ, ಆದರೆ ನೋವಿನಿಂದ ಆಡೋ ಮಾತಿದು. ನನಗೆ ದೇವರ ಮೇಲೆ ಕೋಪ ಇಲ್ಲ, ಆದರೆ ನೋವಿನಿಂದ ನಾವು ಈ ಮಾತಾಡ್ತೇವೆ. ಜಾಬಾಲಿ ರಾಮನನ್ನು ಕರ್ಕೊಂಡು ಬರಲಿಕ್ಕೆ ಕಾಡಿಗೆ ಹೋದಾಗ ರಾಮಾಯಣದಲ್ಲಿ ಇದೇ ಥರ ಬರುತ್ತೆ. ಜಾಬಾಲಿ ಮುನಿ ಅವನು ಹೇಳ್ತಾನೆ, ಯಾರೋ ನಿನ್ನಪ್ಪ ದಶರಥ ಏನೋ ಮಾತು ಕೊಟ್ಟಿದ್ದ ತನ್ನ ಹೆಂಡತಿಗೆ ಅಂತ ಹೇಳಿ, ನೀನು ಯಾಕಯ್ಯ 14 ವರ್ಷ ಕಾಡಿನಲ್ಲಿ ಒದ್ದಾಡಬೇಕು? ಅವನು ಸತ್ತೋಗಿ ಆಯಿತು, ಇನ್ನೇನು ಮಾತು ಉಳಿಸೋದು? ಯಾರು ಮಾತು ಉಳಿಸೋದು? ಅವನೇ ಇಲ್ಲ, ಇನ್ನೇನು ಮಾತು ಹೇಳಿದೆ, ಬಾ ಹೋಗೋಣ ಅಂತ ಅಂದ್ಬಿಡ್ತಾನೆ. ಅದಕ್ಕೆ ಹಾಗೆ ಆ ನಿಜವಾಗಿ ಜಾಮಾಲಿಗಳು ನಾಸ್ತಿಕರಲ್ಲ. ಅಲ್ಲಿ ಹೇಳ್ತಾರೆ ಅವರು, ನನಾಸ್ತಿಕೋಹಂ
ನನಾಸ್ತಿಕಾನಾಂ ವಚನಂ ಬ್ರವ್ಯಂ ಅಮ್ಯಹಂ ನನಾಸ್ತಿಕೋಹಂ ನಚ ನಾಸ್ತಿ ಕಿಂಚನ. ನಾನು ನಾಸ್ತಿಕರ ಮಾತನ್ನಾಡ್ತಾ ಇಲ್ಲ. ಯಾಕೆಂದರೆ ನಾನು ನಾಸ್ತಿಕ ಅಲ್ಲ. ಅದು ಯಾಕೆಂದರೆ ನನಗೆ ಏನು ಯಾವುದು ಗೊತ್ತಿಲ್ಲವೋ ಅದು ಇಲ್ಲ ಅಂತ ಹೇಳುವ ದಡ್ಡ ನಾಸ್ತಿಕ ನಾನಲ್ಲ. ಯಾಕೆಂದ್ರೆ ನನಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲದೆ ಇರುವುದೇ ಜಗತ್ತಿನಲ್ಲಿ ತುಂಬ ಇದೆ. ನಮಗೆ ಯಾವುದು ಗೊತ್ತಿಲ್ಲವೋ ಅದನ್ನು ಇಲ್ಲ ಅಂತ ಹೇಳತಕ್ಕವ ನಾಸ್ತಿಕ. ಅವನಷ್ಟು ದಡ್ಡ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ. ನಾನು ಅಂತಹ ದಡ್ಡ ಅಲ್ಲ. ನನಗೆ ಗೊತ್ತಿಲ್ಲದೆ ಇದ್ದದ್ದು ಪ್ರಪಂಚದಲ್ಲಿ ಬೇಕಾದಷ್ಟಿದೆ. ಅದು ನಾನು ನಾಸ್ತಿಕ ಅಲ್ಲ. ಹಾಗೆ ದ್ರೌಪದಿ ಹೇಳ್ತಾಳೆ, ನಾನು ದೇವರ ಮೇಲೆ ಆಕ್ಷೇಪ ಮಾಡ್ತಾ ಇಲ್ಲ. ನೋವಿನಿಂದ ಆ ಮಾತು ಸ್ವಲ್ಪ ಉಗ್ರವಾಗಿ ಬಂತು. ನಾನು ಹೇಳಲಿಕ್ಕೆ ಬಂದದ್ದೇನು ಅಂದರೆ, ನೀವು ಏನೂ ಅಲ್ಲ, ಆಯ್ತಲ್ಲ, ನೀವೇನೋ ಮಾಡಿದಿರಿ, 13 ತಿಂಗಳು ವನವಾಸ ಆಯಿತು, ಬಿಟ್ಬಿಡಿ. ಇನ್ನು ಹೊರಟು ಹೋಗೋಣ. ನಿಮ್ಮ ತಮ್ಮಂದಿರಿದ್ದಾರೆ, ಯುದ್ಧದಲ್ಲಿ ಗೆದ್ದು ಮತ್ತೆ ರಾಜ್ಯ ಮರಳಿ ಪಡೆಯೋಣ. 13 ವರ್ಷವನ್ನು 13 ತಿಂಗಳಿಗೆ ರಿಡ್ಯೂಸ್ ಮಾಡೋಣ ಅಂತ ಭೀಮಸೇನ ಅವಾಗ ಬಂದು, ಹೌದಣ್ಣ, ಶಾಸ್ತ್ರ ಪ್ರಕಾರ ದ್ರೌಪದಿ ಹೇಳೋದು ಖರೆ ಇದೆ, 13 ತಿಂಗಳಾಯಿತು, ನಾವು ರಾಜ್ಯವನ್ನು ಮರಳಿ ಪಡೆಯೋಣ ಅಂತ ಭೀಮಸೇನ ಅವಾಗ ಪ್ರವೇಶ ಮಾಡ್ತಾನೆ. ನೋಡಿ, ಆವಾಗ ಧರ್ಮರಾಜ ಹೇಳ್ತಾನೆ, ನನ್ನಿಂದ 13 ತಿಂಗಳಿಗೆ ವಾಪಸ್ ಹೋಗಬೇಕು ಅಂತ ನನ್ನ ಮೇಲೆ ಒತ್ತಡ ಹಾಕಬೇಡ. ಆದರೆ ಒಂದು ಮಾತು ಮಾತ್ರ ನನಗೆ ಈಗ ಮಾತು ಕೊಡ್ತೇನೆ. ಏನು ಅಂದರೆ, 13 ವರ್ಷ ಆದ ಮೇಲೂ ಒಂದು ವೇಳೆ ದುರ್ಯೋಧನ ರಾಜ್ಯ ಕೊಡದೇ ಇದ್ದರೆ ನಾನು ನಿಮ್ಮ ಜೊತೆಗೆ ಹೋರಾಡ್ತೇನೆ. ಭೀಮಸೇನ ಹೇಳಿದ, ಅದೇ ಬೇಕಾಗಿದ್ದದ್ದು ನನಗೆ, ನಿನ್ನ ಬಾಯಿಂದ ಅಷ್ಟು ಮಾತು ಬರೆಸ್ಬೇಕು ಅಂತ ಈಗ ಹೋಗಬೇಕು ಅಂತ ನನಗೇನು ಅಪೇಕ್ಷೆ ಇಲ್ಲ. ಇಲ್ಲದಿದ್ದರೆ 13 ವರ್ಷ ಆದಮೇಲೆ ನಿನ್ನ ಸ್ವಭಾವ ಗೊತ್ತು. ಯಾಕಪ್ಪ ಯುದ್ಧ, ಹಿಂಸೆ, ಸಾವು ಬೇಡ, ಕಾಡಿನಲ್ಲೇ ಇದ್ಬಿಡೋಣ ಅಂತ ನೀನು ಹೇಳ್ತೀಯ 13 ವರ್ಷ ಆದಮೇಲೆ. ಅದು ಬೇಡ, ನಿನಗೆ ಪೌರುಷ ಕೆಚ್ಚು ನಿನ್ನ ಬಾಯಲ್ಲಿ ಬರಬೇಕು, ಆ ಉದ್ಗಾರ, ಆ ಪ್ರಾಮಿಸ್, ಭರವಸೆ. 13 ವರ್ಷ ಆದಮೇಲೆ ನಿಮ್ಮ ಜೊತೆಗೆ ನಾನು ಹೋರಾಡ್ತೇನೆ ಅಂತ ಹೇಳಿದೆಯಲ್ಲ, ಸಾಕು, ನನ್ನ ಅಪೇಕ್ಷೆ ಈಡೇರಿತು. ನಾನು ಅಷ್ಟಕ್ಕೋಸ್ಕರವೇ ದ್ರೌಪದಿಯನ್ನು ನಿನ್ನ ಹತ್ರ ಕಳಿಸಿದ್ದು. ಆದರೆ ದ್ರೌಪದಿ ನಾಸ್ತಿಕರ ಮಾತಾಡಿದ್ಲು ಅಂತ ಹೇಳಿದೆಯಲ್ಲ, ನಾಸ್ತಿಕರ ಮಾತಲ್ಲ. ಯಾಕೆಂದರೆ ದ್ರೌಪದಿ ಇನ್ನೊಂದು ಮಾತು ಹೇಳಿದ್ದಾಳೆ. ಆ ಮಾತು ಬಹಳ ಅದ್ಭುತವಾದದ್ದು. ಅದನ್ನು ಎತ್ತಿ ಹಿಡಿದು ಅದನ್ನು ಸಮರ್ಥನೆ ಮಾಡಿ ಶಾಸ್ತ್ರೀಯವಾಗಿ ದ್ರೌಪದಿಯ ಮಾತನ್ನು ಭೀಮಸೇನ ಸಮರ್ಥನೆ ಮಾಡ್ತಾನೆ. ಅವಳು ಏನು ಹೇಳ್ತಾಳೆ ಅಂದರೆ, ದೇವರ ಇಚ್ಛೆ ಇದ್ದಾಗ ಆಗುತ್ತೆ ಅಂತ. ಯಾವಾಗಲೂ ಧರ್ಮರಾಜನದ್ದು ಒಂದು ದೇವರ ಇಚ್ಛೆ ಇದ್ದಾಗ ಆಗುತ್ತೆ ಅಂತ. ಅದಕ್ಕೆ ಅವಳು ಆಕ್ಷೇಪ ಮಾಡಿದ್ದು. ದೇವರ ಇಚ್ಛೆ ಇದ್ದ ಹಾಗಾಗತ್ತೆ ಅಂತ ಸುಮ್ಮನೆ ಕೂತ್ರೆ ದೇವರು ಬತ್ತಂದು ಬಾಯಿಗೆ ತುತ್ತು ಹಾಕ್ತಾನೇನು? ನಾವು ನಮ್ಮ ಪ್ರಯತ್ನ ಮಾಡಿ ಅದು ಈಡೇರದೇ ಇದ್ರೆ ದೇವರ ಇಚ್ಛೆ ಅಂತ ಹೇಳಬೇಕು. ನಾವು ಏನು ಮಾಡಿ ಸುಮ್ಮನೆ ಕೂತ್ಕೊಂಡು ದೇವರ ಇಚ್ಛೆ ಇದ್ರೆ ನನ್ನ ಬಾಯಿಗೆ ಅನ್ನ ಬಂದು ಬೆಳ್ಳಿಂದ ಬೀಳುತ್ತಾ? ಅದರಿಂದ ನಿನ್ನ ಸೋಮಾರಿತನ, ನಾವು ಏನೂ ಮಾಡಬೇಕಾಗಿಲ್ಲ, ದೇವರ ಇಚ್ಛೆ ಪ್ರಕಾರ ನಡೆಯುತ್ತೆ ಅನ್ನೋದು ತಪ್ಪು ಅನ್ನೋದು ದ್ರೌಪದಿ ಅಭಿಪ್ರಾಯ. ಯಾಕೆಂದರೆ ದ್ರೌಪದಿ ಒಂದು ಮಾತು ಹೇಳಿದ್ಲು, ಪೃಥ್ವೀಂ ಲಾಂಗಲೇನೇಹ ಭಿತ್ವಾ ಬೀಜಂ ವಪತ್ಯುತ ವೃಷ್ಟಿಸ್ತೇ ನಾನು ಗೃಹಣೀಯಾತ್ ಅನೇನಾಸ್ತತ್ರ ಕರ್ಷಕ ಅಂತ. ಬಹಳ ಅದ್ಭುತವಾದ ಮಾತು. ಮುಂದೆ ಕೃಷ್ಣ ಇನ್ನು 12 ವರ್ಷದ ನಂತರ ಅರ್ಜುನನಿಗೆ ಏನು ಗೀತೆಯಲ್ಲಿ ಹೇಳ್ತಾನೆ ಅದನ್ನು 12 ವರ್ಷ ಮೊದಲು ಧರ್ಮರಾಜನಿಗೆ ದ್ರೌಪದಿ ಹೇಳಿದ್ಲು. ಇದು ಭಗವದ್ಗೀತೆಯ ಸಾರಾಂಶ. ಅವಳು ಹೇಳ್ತಾಳೆ, ಒಂದು ಗದ್ದೆ ಇದೆ, ಹೊಲ ಇದೆ, ಕೃಷಿಕ ಒಬ್ಬ ಕೃಷಿ ಮಾಡಬೇಕು. ಸರಿ, ಆ ವರ್ಷ ಬಿತ್ತನೆ ಮಾಡುವ ಸಮಯ ಬಂತು. ಅವನೇನು ಮಾಡ್ತಾನೆ, ಪೃಥ್ವೀಂ ಲಾಂಗಲೇನೇಹ ಭಿತ್ವಾ ಉಳ್ತಾನೆ, ನೇಗಿಲಿನಿಂದ ನೆಲವನ್ನು ಉತ್ತು ಬೀಜಮ್ಮ ಪತ್ಯುತ ಬೀಜ ಬಿತ್ತುತ್ತಾನೆ. ಇದಿಷ್ಟು ಕೃಷಿಕ ಮಾಡಬೇಕಾದ ಕೆಲಸ. ಆದರೆ ಒಮ್ಮೊಮ್ಮೆ ಏನಾಗುತ್ತೆ, ಮಳೆ ಬರೋಲ್ಲ, ಆ ವರ್ಷ ಬರಗಾಲ, ಮಳೆಯೇ ಬರಲಿಲ್ಲ, ಅವನು ಬಿತ್ತಿದ್ದೆಲ್ಲ ನಾಶವಾಗಿ ಹೋಗ್ಬೋದು. ವೃಷ್ಟಿಶ್ಚೇತ್ ತತ್ರ ನಾನು ಗೃಹಣೀಯಾತ್. ಒಂದು ವೇಳೆ ಮಳೆ ಬಾರದೇ ಇದ್ದರೆ ಅದು ಕೃಷಿಕನ ತಪ್ಪಲ್ಲ. ಇದು ದ್ರೌಪದಿ ಹೇಳಿದಂಥ ಒಂದು ದೃಷ್ಟಾಂತ. ಅದರ ಅರ್ಥ ಏನು, ಈ ಒಬ್ಬ ಈ ವರ್ಷ ಮಳೆ ಬರುತ್ತೆ ಅಂತ ಏನು ಗ್ಯಾರಂಟಿ? ಮಳೆ ಬಾರದೇ ಇದ್ರೆ ನಾನು ಬಿತ್ತಿದ್ದೆಲ್ಲ ವೇಸ್ಟ್ ಆಗುತ್ತಲ್ಲ. ಮಳೆ ಬರುತ್ತೆ ಅಂತ ಗ್ಯಾರಂಟಿ ಬಂದ ಮೇಲೆ ಬಿತ್ತೇನೆ ಅಂತ ಕೂತ್ಕೊಂಡ್ರೆ ಅವನು ಕೃಷಿಕ ಆಗ್ಲಿಕ್ಕೆ ಉಂಟು? ಎಂದಾದ್ರೂ ಕೃಷಿ ಮಾಡ್ಲಿಕ್ಕೆ ಉಂಟಾ? ಅದನ್ನ ಕೃಷಿಕನ ಕೆಲಸ. ಮಳೆ ಬರುತ್ತೋ ಬಿಡುತ್ತೋ ಅದು ನನಗೆ ಸಂಬಂಧಪಟ್ಟದ್ದಲ್ಲ. ನನಗೆ ನೆಲ ಉತ್ತು ಬಿತ್ತು ನೋಡ್ಕೊಳ್ಳೋದು ನನ್ನ ಕೆಲಸ. ಮಳೆ ಬಂದರೆ ದೇವ್ರ ಕಣ್ಣು ತೆರೆದ ಅಂತ, ಮಳೆ ಬರಲಿಲ್ಲ ದೇವರ ಇಚ್ಛೆ ಇಲ್ಲ ಅಂತ. ಆವಾಗ ಹೇಳ್ಬೋದು, ನಾನು ಕೃಷಿಯೇ ಮಾಡಿದೆ, ದೇವರ ಇಚ್ಛೆ ಇದ್ದರೆ ಬೆಳೆ ಬೆಳೆಯುತ್ತಾ. ಆದ್ದರಿಂದ ನಿನ್ನ ಕರ್ತವ್ಯವನ್ನು ನೀನು ಮಾಡು, ಪೌರುಷವನ್ನು ಎತ್ತಿ ಹಿಡಿದು ಎದ್ದು ನಿಲ್ಲು, ಹೇಡಿಯಾಗಬೇಡ. ಇದು ದ್ರೌಪದಿ ಧರ್ಮರಾಜನಿಗೆ ಕೊಟ್ಟ ಸಂದೇಶ. ಭೀಮಸೇನ ಅದನ್ನು ಒತ್ತಿ ಹೇಳಿದಾನೆ, ದೇವರು ಎಲ್ಲವನ್ನೂ ಮಾಡ್ತಾನೆ, ದೇವರ ತೃಣಮಪಿನ ಚಲತಿ ತೇನ ವಿನ, ದೇವರನ್ನು ಬಿಟ್ಟು ಒಂದು ಹುಲ್ಲುಗಡ್ಡಿಯೂ ಹಂದಾಡೋದಿಲ್ಲ, ನಮಗೆ ಕರ್ತೃತ್ವ ಇಲ್ಲ, ಅವನೇ ಎಲ್ಲ ಮಾಡೋದು, ಎಲ್ಲ ನಿಜ. ಆದರೂ ನೋಡಿ, ಬಹಳ ದೊಡ್ಡ ಪ್ರಶ್ನೆ ಇದು. ಭೀಮಸೇನ ಅಂದರೆ ಇಡೀ ಜಗತ್ತಿನಲ್ಲಿ ಇವತ್ತು ಅನೇಕ ಮಂದಿ ಆಸ್ತಿಕರ ತಲೆ ತಿನ್ನುವ ಪ್ರಶ್ನೆ ಇದು. ಎಲ್ಲವೂ ದೇವರೇ ಮಾಡೋದಲ್ವ? ದೇವರು ಒಳಗೆ ಕೂತು ಮಾಡಿಸಿದ್ರಲ್ವ ನಾವು ಮಾಡೋದು.
ನಮಗೆ ಏನೂ ಸ್ವಾತಂತ್ರ್ಯ ಇಲ್ಲ. ಜೀವನಿಗೆ ಸ್ವತಂತ್ರವಾದ ಕರ್ತೃತ್ವವೇ ಇಲ್ಲ. ದೇವರೇ ಮಾಡಿಸ್ಬೇಕು. ಮತ್ತೆ ನಾನು ಮಾಡಲಿಲ್ಲ ಅಂತ ನನ್ನ ಮೇಲೆ ಏನು ಆಕ್ಷೇಪ? ದೇವರು ಮಾಡಿಸಲಿಲ್ಲ ನನ್ನೊಳಗೆ ಕೂತು, ನನಗೆ ಸ್ವಾತಂತ್ರ್ಯ ಇಲ್ವಲ್ಲಪ್ಪ, ದೇವರು ಮಾಡಿಸಿದ್ರೆ ನಾನು ಮಾಡೋದಷ್ಟೇ ಅಂತ ಅನ್ನುವ ಪ್ರಶ್ನೆ ಬಂದರೆ ಬಹಳ ಜನ ವಿದ್ವಾಂಸರು ತತ್ತರಿಸಿ ಹೋಗ್ತಾರೆ ಏನು ಉತ್ತರ ಕೊಡೋದು ಅಂತ. ಯಾಕೆಂದರೆ ಇದು ಬಹಳ ಕಾಂಪ್ಲಿಕೇಟೆಡ್. ಜೀವನಿಗೆ ಕರ್ತೃತ್ವ ಇಲ್ಲ, ಜೀವ ಏನೂ ಮಾಡೋದಿಲ್ಲ. ನಹಿ ಪ್ರತಿಬಿಂಬಸ್ಯ ಕ್ರಿಯಾ ಸಹಿ ಬಿಂಬಕ್ರಿಯೆ ಇವ ಕ್ರಿಯಾವಾನ್. ಈ ಕರಡಿ ಮುಂದೆ ಜೀವ ಅಂದರೆ ದೇವರ ಪ್ರತಿಬಿಂಬ ಇದ್ದ ಹಾಗೆ. ನಮ್ಮ ರಿಫ್ಲೆಕ್ಷನ್ ಕರಡಿಯಲ್ಲಿ ಇರುತ್ತೆ. ಕರಡಿಯಲ್ಲಿರೋ ನನ್ನ ರಿಫ್ಲೆಕ್ಷನ್ ನಗಬೇಕಾದ್ರೆ ನಾನು ನಗಬೇಕು, ಅದು ತಲೆ ಆಡಿಸ್ಬೇಕಾದ್ರೆ ನಾನು ತಲೆ ಆಡಿಸ್ಬೇಕು. ಅದು ಏನು ಮೂವ್ಮೆಂಟ್ ಮಾಡ, ನಾನು ಹೀಗೆ ನಿಂತ್ಕೊಂಡ್ರೆ ಅದು ನಿಂತಿರುತ್ತೆ. ಸೊ ಪ್ರತಿಬಿಂಬದಲ್ಲಿ ಕ್ರಿಯೆ ಬರಬೇಕಾಗಿದ್ದರೆ ಬಿಂಬ ಚಲನೆ ಆಗಬೇಕಲ್ಲ. ದೇವರ ಬಿಂಬ, ನಾನು ಪ್ರತಿಬಿಂಬ ಅಂತೀರಾ, ಮತ್ತು ಜೀವಕ್ಕೆ ಏನಾದರೂ ಕ್ರಿಯೆ ಹೇಗೆ ಬರಬೇಕ್ರಿ? ಅದರಿಂದ ಜೀವದ ಮೇಲೆ ಆಕ್ಷೇಪ ಮಾಡಬೇಡ್ರಿ. ನಾನು ಏನೂ ಮಾಡದೇ ಇದ್ದರೆ ದೇವರು ಏನೂ ಮಾಡಿಸಲಿಲ್ಲ ಅಷ್ಟೇ. ನಾನು ಪಾಪ ಕೆಲಸ ಮಾಡಿದರೆ ದೇವರು ಮಾಡಿಸಿದ ಅಷ್ಟೇ, ನಾನು ಮಾಡಿದ್ದಲ್ಲ. ಅದನ್ನ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಮೈ ಡೂಯಿಂಗ್ ಸಿನ್ಸ್. ಯಾಕೆ ಅಂತ, ಅದರಿಂದ ಪಾಪ ಮಾಡಿಸಿದ್ದು ಯಾರು? ದೇವರು. ಅವನೇ ನರಕಕ್ಕೆ ಹೋಗ್ರಿ, ನಾ ಯಾಕೆ ಹೋಗ್ಬೇಕು? ಅಲ್ಲ, ಈ ಲಾಜಿಕ್ಕು ಮಾಡೋರಿಗೆ ಇಂಥದ್ದೆಲ್ಲ, ಈ ಕೀಟ್ಲೆ ಲಾಜಿಕ್ ಬೇಗ ತಲೆಗೆ ಬರುತ್ತೆ. ಒಳ್ಳೆ ಲಾಜಿಕ್ ಬಾರದೇ ಇದ್ರು ಬೇಡ, ಅದು ಲಾಜಿಕ್ ಭಾಳ ಬೇಗ ಬರುತ್ತೆ. ಅವರೇ ದೇವರ ನರಕ ನನ್ನ ಹತ್ರ ಪಾಪಕರ್ಮ ಮಾಡಿಸಿದ, ಅವನೇ ಹೋಗ್ರಿ ನರಕಕ್ಕೆ, ನನ್ನನ್ನು ಯಾಕೆ ಕಳಿಸ್ಬೇಕು? ಹೀಗೆ ಹೇಳೋರು ಒಂದು ತಮಾಷೆ ಇದೆ. ದೇವರು ಪುಣ್ಯಕರ್ಮ ಮಾಡಿಸಿದ, ಅವನೇ ಹೋಗ್ಲಿ ಸ್ವರ್ಗಕ್ಕೆ, ನಾನು ಹೋಗಲ್ಲ ಅಂತ ಹೇಳೋಲ್ಲ. ಅವಾಗ ನಾನೇ ಹೋಗ್ತೇನೆ ಅಂತಾರೆ. ಪಾಪಕರ್ಮ ಮಾಡಿಸ ಮಾತ್ರ ಅವನೇ ಹೋಗಲಿ ಅಂತ. ಎರಡಕ್ಕೂ ಅವನೇ ಹೋಗಲಿ, ನಾ ಹೋಗಲ್ಲ ಅಂದ್ಕೊಡು, ಅದು ಹೋಗೋಲ್ಲ. ಸರಿ ಆಗಲಿ, ಇದೊಂದು ಲಾಜಿಕ್ಕು. ಧರ್ಮರಾಜನ ಹತ್ರ ಭೀಮಸೇನ ಹೇಳ್ತಾನೆ, ದೇವರು ಎಲ್ಲ ಮಾಡಿಸೋದು ಹೌದು, ಜೀವನಿಗೆ ಏನೂ ಸ್ವಾತಂತ್ರ್ಯ ಇಲ್ಲ. ಆದರೆ ಒಂದು ವಿಷಯ, ಮತ್ತೆ ದೇವರು ಮಾಡಿಸಿದರೆ ದೇವರೇ ಫಲ, ನಮಗೆ ಯಾಕೆ ಫಲ ಅಂತ. ಹುಚ್ಚಲ್ವ ಇದು? ಹುಚ್ಚ ಹೌದಲ್ವಾ? ಯಾರು ಮಾಡ್ತಾನೋ ಅವನಿಗೆ ಫಲವ? ಸ್ವಲ್ಪ ಯೋಚನೆ ಮಾಡಿ. ನಾವು ಲಾಜಿಕ್ ಮಾಡೋರು ನಮ್ಮ ಸ್ವಂತ ಮನೆಯಲ್ಲಿ ನಡೆಯುವ ವ್ಯವಹಾರದ ಬಗ್ಗೆ ನಮಗೆ ಗಮನ ಇಲ್ಲ. ಈಗ ಮನೆಯಲ್ಲಿ ಏನೋ ಒಂದು ವಿಶೇಷ ಇರುತ್ತೆ, ಯಾರೋ ಜೋಯಿಸರು ಹೇಳ್ತಾರೆ, ನಿಮಗೊಂದು ಗ್ರಹಚಾರ ಇದೆ, ಏನೋ ಒಂದು ಗಣಹೋಮ ಮಾಡಿಸ್ರಿ, ನವಗ್ರಹ ಹೋಮ ಮಾಡಿಸ್ರಿ ಅಂತ. ಗಣಹೋಮ ಮಾಡಿಸ್ತೀರಿ, ಯಾರು ಮಾಡೋದು? ಪುರೋಹಿತರು ಮಾಡಿದ್ರೆ ನಿಮಗೇನ್ರಿ ಫಲ? ಪುರೋಹಿತರು ಅದ್ರ ಫಲ ಹೋಗಲಿ. ಅವರು ಅವರಿಗೋಸ್ಕರ ಮಾಡಿದ್ದಲ್ಲ, ನನಗೋಸ್ಕರ ಮಾಡಿದ್ದು. ಆಹಾ, ಹಾಗೆ ದೇವರು ನಮಗೋಸ್ಕರ ಮಾಡಿದ್ದು, ಅವನಿಗೋಸ್ಕರ ಅಲ್ಲ. ಸೊ ಯಾರಿಗೋಸ್ಕರ ಮಾಡಿದ್ದೋ ಅವರಿಗೆ ಫಲ ಹೊರತು ಯಾರು ಮಾಡಿದರೋ ಅವರಿಗೆ ಫಲ ಅಲ್ಲ. ಈಗ ನೋಡಿ, ಡಾಕ್ಟರ್ ಆಪರೇಷನ್ ಮಾಡ್ತಾರೆ, ಅದ್ರ ಫಲ ಅಲ್ಲ, ಅವ್ರಿಗೆ ಬಿಲ್ ಕೊಡ್ತೇವೆ, ಪೇಮೆಂಟ್ ಆಗುತ್ತೆ. ಅದು ಬಿಟ್ಟರೆ ರೋಗ ಗುಣ ಆಗೋದು ಯಾರಿಗೆ? ಪೇಷಂಟಿಗಲ್ವ. ಯಾಕೆಂದರೆ ಪೇಷಂಟಿಗೋಸ್ಕರ ಆಪರೇಷನ್ ಮಾಡಿದ್ದು, ಡಾಕ್ಟ್ರಿಗೋಸ್ಕರ ಅಲ್ಲ. ಮಾಡಿದ್ದು ಡಾಕ್ಟ್ರು, ಆದರೆ ಯಾರಿಗೋಸ್ಕರ ಮಾಡಿದ್ದು? ಪೇಷಂಟಿಗೋಸ್ಕರ. ಅವನಿಗೆ ಟ್ಯೂಮರ್ ಇತ್ತು, ಆಪರೇಷನ್ ಮಾಡಿದ್ರು, ಟ್ಯೂಮರ್ ಗುಣ ಆಯಿತು. ಆದ್ದರಿಂದ ವಿಷಯ ಏನು ಅಂತಂದರೆ, ಯಾರಿಗೋಸ್ಕರ ನಾವು ಮಾಡ್ತೇವೋ ಅವರಿಗೆ ಫಲ, ಯಾರು ಮಾಡ್ತಾರೋ ಅವ್ರಿಗೆ ಫಲ. ಈ ಕಾಮನ್ ಸೆನ್ಸೇ ಇಲ್ಲ ಮಾತಾಡೋರಿಗೆ. ಬಹಳ ಜನಕ್ಕೆ ತಾವು ಲಾಜಿಕಲ್ ಆಗಿ ಮಾತಾಡ್ತೇವೆ, ಲಾಜಿಕ್ಕೇ ಗೊತ್ತಿರೋದಿಲ್ಲ, ಪೆದ್ದು ಲಾಜಿಕ್ಗಳನ್ನು ಮಾತಾಡ್ತಾರೆ. ಇಲ್ಲಿ ಆಗುವಾಗ ಪುರೋಹಿತರು ಮಾಡಿದೆ, ಪುರೋಹಿತರು ಯಾಕ್ರಿ, ನಾನು ಮಾಡಿಸಿದ್ದು, ನನಗೆ ಫಲ ಬರಬೇಕು ಅಂತೇವೆ. ಮತ್ತೆ ಅಲ್ಲಿ ಯಾಕೆ ದೇವರು ಯಾವ ಫಲ ಹೋಗಬೇಕು? ಪುರೋಹಿತರು ಮಾಡಿದ್ದ ಫಲ ನಮಗೆ, ದೇವರು ಮಾಡಿದ ಫಲ ನಮಗೋಸ್ಕರ ಮಾಡಿದ್ದು. ಯಾಕೆ ನಮಗೋಸ್ಕರ ಅವನು ಮಾಡಿದ? ನಾವೇನು ಮಾಡ್ಲಿಕ್ಕೆ ಅಪ್ಲಿಕೇಶನ್ ಹಾಕಿದ್ದೇವಾ? ನೀನು ಮಾಡು ಅಲ್ಲ, ಅವನು ಅಪ್ಲಿಕೇಶನ್ ಹಾಕೋದು ಬೇಡ. ಮಗುವಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ ತಾಯಿ, ದೇವ್ರಿಗೆ ನಮಸ್ಕಾರ ಮಾಡಬೇಕು. ಮಗುವಿಗೆ ಮಾಡ್ಲಿಕ್ಕೆ ಆಗೋಲ್ಲ, ತಿಳಿಯೋಲ್ಲ, ಅದಕ್ಕೆ ಕೈಕಾಲು ಗಟ್ಟಿ ನಿಂತು ಅವಾಗ ತಾಯಿ ದೇವರದ್ದು ನಮಸ್ಕಾರ ಮಾಡಿಸ್ತಾಳೆ. ನಮಸ್ಕಾರ ಮಾಡಿದ ಪುಣ್ಯ ಯಾರಿಗೆ? ಆ ಮಗುವಿಗೆ. ಮಾಡಿದ್ಯಾರು? ತಾಯಿ. ಯಾಕೆ? ಮಗುವಿಗೆ ಮಾಡ್ಲಿಕ್ಕೆ ಬರೋಲ್ಲ, ಅದಕ್ಕೆ ತಾಯಿ ಮಾಡಿದ್ಲು. ಹಾಗೆಯೇ ನಮಗೆ ಮಾಡ್ಲಿಕ್ಕೆ ಬರೋಲ್ಲ, ಅದಕ್ಕೆ ಅವ್ರು ಮಾಡಿಸಿದ. ಏನು ಮಾಡಬೇಕು ನಾವು ಅದನ್ನು ನಮ್ಮ ಕೈಯಲ್ಲಿ ಮಾಡಿಸಿದ, ಇಷ್ಟೇ. ಹಾಗಾಗಿ ಯಾರು ಮಾಡಿದ್ದಾನೋ ಅವನಿಗೆ ಫಲ ಅಲ್ಲ, ಯಾರಿಗೋಸ್ಕರ ಮಾಡಿದ್ದಾನೋ ಅವನಿಗೆ ಫಲ. ಇಷ್ಟು ಕಾಮನ್ ಸಂಗತಿ ಗೊತ್ತಾದರೆ ದೇವರಿಗೆ ಫಲ ಸಿಗಲಿ, ದೇವರೇ ಸ್ವರ್ಗಕ್ಕೆ ಹೋಗಲಿ, ದೇವರೇ ನರಕಕ್ಕೆ ಹೋಗಲಿ ಅಂತ ಮಾತೇ ಬರೋಲ್ಲ. ಯಾಕಂದರೆ ಇದು ಪೆದ್ದು ಲಾಜಿಕ್ಕನ್ನು ಸರಿಯಾಗಿ ಓದ್ದೇ ಇದ್ದ ಮಂದಿ ಮಾತಾಡ್ತಕ್ಕಂಥ ಸಂಗತಿ ಆಯ್ತದು. ಇನ್ನೊಂದೇನು ಗೊತ್ತುಂಟ, ಈ ದೇವರು ನರಕಕ್ಕೆ ಹೋಗಲಿ ಅನ್ನೋ ಪ್ರಶ್ನೆಯಲ್ಲೇ ಏನೊಂದು ಕಾಂಟ್ರಡಿಕ್ಷನ್ ಇದೆ. ಏನಂದರೆ, ಜೀವಕರ್ತೃ ಅಲ್ಲ ಅಂತ ಹೇಳ್ತೇವಲ್ಲ, ಒಂದು ದೃಷ್ಟಿಯಿಂದ ಹೌದು, ಒಂದು ದೃಷ್ಟಿಯಿಂದ ಅಲ್ಲ. ಯಾಕೆಂದರೆ ಕರ್ತೃ ಅಂದರೆ ಮಾಡುವವನು, ಕರ್ತೃತ್ವ ಅಂತ ನಾವು ಹೇಳ್ತೇವಲ್ಲ, ಮಾಡುವಿಕೆ, ಕ್ರಿಯೆಯಲ್ಲಿ ಪ್ರಾಚೀನರು 3 ವಿಧವಾದಂಥ ಕರ್ತೃತ್ವವನ್ನು ಗುರುತಿಸಿದ್ದಾರೆ ವ್ಯವಹಾರದಲ್ಲಿ. ಈಗ ತರಗೆಲೆ ಚಲಿಸುತ್ತದೆ, ಅದು ಚಲನದ ಕರ್ತೃ, ಅದು ಚಲನ ಕ್ರಿಯೆಗೆ ಅದು ಕರ್ತೃ. ಆದರೆ ಅದಕ್ಕೆ ತಾನು ಚಲಿಸಬೇಕು ಅಂತ ಗೊತ್ತಿಲ್ಲ, ತಾನು ಚಲಿಸ್ತೇನೆ ಅಂತಲೂ ಗೊತ್ತಿಲ್ಲ. ಆದರೆ ಗಾಳಿ ಬೀಸುತ್ತೆ, ಅದು ಚಲನೆ ಆಗುತ್ತೆ. ಅಂದರೆ ಬುದ್ಧಿಪೂರ್ವಕವಲ್ಲದ, ಇಚ್ಛಾಪೂರ್ವಕವಲ್ಲದ ಕ್ರಿಯೆ.
ಆದರೆ ಜೀವನಲ್ಲಿ ನಾನು ಪುಣ್ಯಕರ್ಮ ಮಾಡಬೇಕು, ನಾನು ಒಳ್ಳೆಯ ಕೆಲಸ ಮಾಡಬೇಕು, ನಾನು ಚೆನ್ನಾಗಿ ಬದುಕಬೇಕು, ಇಚ್ಛೆ ಇದೆ. ಅಲ್ಲಿ ಕ್ರಿಯೆ ಇದೆ, ಅದು ಇಚ್ಛಾಪೂರ್ವಕವಲ್ಲದ ಕ್ರಿಯೆ ಜಡದಲ್ಲಿ. ಜೀವನಲ್ಲಿ ಕ್ರಿಯೆ ಇದೆ, ಅದು ಇಚ್ಛಾಪೂರ್ವಕವಾದ ಕ್ರಿಯೆ ಇದೆ. ಅದಕ್ಕೆ ಕರ್ತೃತ್ವ ಅನ್ನೋದು. ಎಲ್ಲಿ ಇಚ್ಛಾಪೂರ್ವಕವಾದ ಕ್ರಿಯೆ ಇದೆಯೋ ಅದು ಕರ್ತೃತ್ವ. ಆದರೆ ಮತ್ತು ದೇವರಲ್ಲಿ ಸ್ವತಂತ್ರ ಇಚ್ಛಾಪೂರ್ವಕವಾದ ಕ್ರಿಯೆ ಇದೆ ಅಷ್ಟೇ. ಇಲ್ಲಿ ಇಚ್ಛೆ ಇದೆ, ಬಟ್ ಡಿಸೈರ್ ಈಸ್ ಆಲ್ಸೋ ಡಿಪೆಂಡೆಂಟ್, ನಾಟ್ ಇಂಡಿಪೆಂಡೆಂಟ್. ದೇವರಲ್ಲಿ ಕ್ರಿಯೆ ಇದೆ, ಇಚ್ಛೆ ಇದೆ, ಸ್ವತಂತ್ರವಾದಂಥ ಇಚ್ಛೆ ಇದೆ. ಅದರಿಂದ ಸ್ವತಂತ್ರವಾದ ಕ್ರಿಯೆ, ಸ್ವತಂತ್ರವಾದ ಇಚ್ಛೆ ದೇವರಲ್ಲಿ, ಅಸ್ವತಂತ್ರವಾದ ಕ್ರಿಯೆ, ಅಸ್ವತಂತ್ರವಾದ ಇಚ್ಛೆ ನಮ್ಮಲ್ಲಿ ಇದೆ. ಅದನ್ನು ನಾವು ಅಸ್ವತಂತ್ರ ಕರ್ತೃಗಳು ಹೌದು. ಅಂದ್ರೆ ಈಗ ಏನಾಯಿತು ಅಂದರೆ ಫಲ ಬರೋದು ಯಾರಿಗೆ ಗೊತ್ತುಂಟ? ಯಾವತ್ತೂ ಸ್ವತಂತ್ರನಿಗಲ್ಲ, ಅಸ್ವತಂತ್ರನಿಗೆ. ಇದು ನಿಯಮ. ಈಗ ಸ್ವತಂತ್ರ ಅವನು ಸ್ವತಂತ್ರ ಈ ದುಃಖಕ್ಕೆ ಯಾಕೆ ಭಾಜನಾಗ್ತಾನೆ? ಸ್ವತಂತ್ರನಿಗೆ ಯಾವತ್ತೂ ಕ್ರಿಯೆ ಅನ್ವಯ ಆಗೋದಿಲ್ಲ, ಅಸ್ವತಂತ್ರನಿಗೆ ಆಗೋದು. ಅದರಿಂದ ಅಸ್ವತಂತ್ರವಾದ ಕರ್ತೃಗಳು ನಾವೇ. ಇಚ್ಛಾಪೂರ್ವಕ ಕೃತಿ ಕರ್ತೃತ್ವ ಅಂತ ಇಟ್ಟುಕೊಂಡ್ರೆ ಜೀವರು ಕರ್ತೃಗಳು. ಸ್ವತಂತ್ರ ಇಚ್ಛಾಪೂರ್ವಕ ಕೃತಿ ಅಂದರೆ ದೇವರು ಕರ್ತ. ಇಷ್ಟೇ ವಿಷಯ. ಅದನ್ನ ಉದಾಹರಣೆ ಕೊಡ್ತಾರೆ. ಈಗ ಕೆಚ್ಚಲು ಹಾಲು ಕೊಡುತ್ತೆ. ಕೆಚ್ಚಲು ಹಾಲು ಕೊಡುತ್ತಾ? ಅದು ಜಡ, ಅದಕ್ಕೇನು ಬುದ್ಧಿ ಇಲ್ಲ, ಏನಿಲ್ಲ. ಬಟ್ ನಾವು ಹೇಳಿದ್ರೆ ಹಾಲು ಬರುತ್ತೆ ಅದರಲ್ಲಿ. ಅಂದ್ರೆ ಕೆಚ್ಚಲು ಹಾಲು ಕೊಡುತ್ತೆ ಅನ್ನೋದು ಜಡದ ಕರ್ತೃತ್ವ. ಆಮೇಲೆ ದನ ಹಾಲು ಕೊಡುತ್ತೆ, ಹಸು, ಅಲ್ಲಿ ಇಚ್ಛಾಪೂರ್ವಕ ಅದು ಕೆಚ್ಚನಲ್ಲಿ ಹಾಲು ಇಳಿಸುತ್ತೆ. ಅದು ತಾನು ಹಾಲು ಕೊಡಬೇಕು ಅನ್ನೋ ಇಚ್ಛೆ ಇದೆ, ಹಾಲು ಇಳಿಸುತ್ತೆ. ಆದರೆ ಅದು ಹಾಲು ಬರಬೇಕಾಗಿದ್ದರೆ ಇವನು ಗೌಳಿಗ ಹಾಲು ಕರಿಬೇಕು. ಇವನು ಸ್ವತಂತ್ರವಾಗಿ ಕರೆಯುವವನು, ಅದು ಅಸ್ವತಂತ್ರವಾಗಿ ಕೊಡುವಂಥದ್ದು. ಕೆಚ್ಚಲು ಸ್ವತಂತ್ರವೂ ಅಲ್ಲ, ಇಚ್ಛಾಪೂರ್ವಕವೂ ಅಲ್ಲ. ಹಾಗೆ ಕೆಚ್ಚಲು ಹಾಲು ಕೊಡುತ್ತೆ, ದನ ಹಾಲು ಕೊಡುತ್ತೆ, ಗೌಳಿಗ ಹಾಲು ಕೊಡ್ತಾನೆ. ಈ ಮೂರು ಪ್ರಯೋಗಗಳು ಹೇಗೆ? ಹಾಗೆ ಜೀವ ಕರ್ತೃ, ಭಗವಂತನೂ ಕರ್ತೃ. ಒಂದು ಸ್ವತಂತ್ರ, ಒಂದು ಅಸ್ವತಂತ್ರ, ಒಂದು ಡಿಪೆಂಡೆಂಟ್, ಒಂದು ಇಂಡಿಪೆಂಡೆಂಟ್. ಇದನ್ನು ತಿಳ್ಕೊಂಡ್ರೆ ಇಚ್ಛಾಪೂರ್ವಕವಾದ ಕೃತಿ ನಿನ್ನಲ್ಲೂ ಇರಬೇಕಯ್ಯ. ದೇವರು ಮಾಡ್ಲಿಂದ ಸುಮ್ಮನೆ ಕೂತರೆ ದೇವರೇನು ಮಾಡೋಲ್ಲ. ಹಾಗಾಗಿ ಒಂದು ಕ್ರಿಯೆ ಆಗಬೇಕಾಗಿದ್ದರೆ ಏನೆಲ್ಲ ಇದು ನೋಡಿ, ಕರ್ತೃತ್ವದ ಬಗ್ಗೆ, ಪುಣ್ಯ ಪಾಪಗಳ ಬಗ್ಗೆ ಒಂದು ಡಿಫೈನ್ ಮಾಡ್ತಾನೆ ಭೀಮಸೇನ. ಇಡೀ ಭಾರತೀಯ ತತ್ವಶಾಸ್ತ್ರ ಕ್ರೀಮ್ ಇದು. ಎಲ್ಲರನ್ನೂ ಕಾಡುವ ಪ್ರಶ್ನೆ ಇದು. ದೇವರೇ ಎಲ್ಲ ಮಾಡೋದಾದ್ರೆ ನಮಗೆ ಯಾಕೆ ಪುಣ್ಯವಾಪ ಅಂತ ಪ್ರತಿಯೊಬ್ಬರ ತಲೆ ತಿನ್ನೋ ಪ್ರಶ್ನೆ ಇದು. ಬಹಳ ಜನ ಹೋದಲ್ಲೆಲ್ಲ ನನ್ನ ಹತ್ರ ಕೇಳ್ತಾರೆ ಜನ, ದೇವರೇ ಎಲ್ಲ ಮಾಡೋದಾದ್ರೆ ನಮಗೆ ಯಾಕೆ ಅಂತ. ಹಾಗೆ ಕಡೆಗೆ ಅದರಿಂದ ಭೀಮಸೇನ ಒಂದು ಮಾತು ಹೇಳ್ತಾನೆ, ಮೂರು ಕಾರಣಗಳು ಅಂತ. ಒಂದು ಏನು ಅಂದರೆ ಹಠ, ಒಂದು ದೈವ, ಒಂದು ಕರ್ಮ. ಮೂರು ಕಾರಣಗಳಿವೆ ನಮ್ಮ ಪ್ರತಿಯೊಂದು ಚಲನವಲನದ ಹಿಂದೆ. ಮೂರು ಕಾರಣಗಳಿವೆ. ಹಠ ಅಂತಂದರೆ, ಹಠ ಅಂದರೆ ನಾವು ಕನ್ನಡದಲ್ಲಿ ಹೇಳೋ ಹಠ ಅಲ್ಲ. ಹಠ ಅಂದರೆ ಜೀವದ ಸ್ವಭಾವ, ನೇಚರ್ ಆಫ್ ದ ಇನ್ನೇಟ್ ನೇಚರ್ ಆಫ್ ದ ಸೋಲ್. ನಮ್ಮ ಜೀವದ ಸ್ವರೂಪಭೂತವಾದ ನೇಚರ್ ಜೀವಕ್ಕೆ, ಪ್ರತಿಯೊಂದು ಜೀವಕ್ಕೆ. ಯಾಕೆಂದರೆ ಜೀವಗಳು ಅಂದರೆ ಸೋಲ್ಸ್ ಆರ್ ಜಸ್ಟ್ ಲೈಕ್ ಸೀಡ್ಸ್. ಈಗ ಹಲಸಿನ ಬೀಜ, ಮಾವಿನ ಬೀಜ, ಒಂದೊಂದು ಹಾಗಲಕಾಯಿ ಬೀಜ, ಒಂದೊಂದು ಬೀಜ ಇರುತ್ತೆ. ಆ ಬೀಜಕ್ಕೆ ಅದರದ್ದೇ ಆದ ನೇಚರ್ ಉಂಟಾ? ಹಲಸಿನ ಬೀಜ ಹಾಕಿದ್ರೆ ಮಾವಿನ ಹಣ್ಣು ಆಗೋಲ್ಲ, ಹಾಗಲಕಾಯಿಯೂ ಆಗೋಲ್ಲ. ಹುಣಸೆ ಬೀಜ ಹಾಕಿದ್ರೆ ಮಾವಿನಕಾಯಿ ಆಗೋಲ್ಲ. ಹುಣಸೆ ಬೀಜದಿಂದ ಹುಣಸೆ ಹಣ್ಣೆ ಆಗುತ್ತೆ, ಮಾವಿನ ಬೀಜದಿಂದ ಮಾವಿನ ಹಣ್ಣೆ ಆಗುತ್ತೆ, ಹಲಸಿನ ಬೀಜದಿಂದ ಹಲಸಿನ ಹಣ್ಣೆ ಆಗುತ್ತೆ, ಹಾಗಲಕಾಯಿ ಬೀಜದಿಂದ ಹಾಗಲಕಾಯಿಯೇ ಆಗುತ್ತೆ. ಹೇಗೆ ಅಂದರೆ ಅದು ಆ ಬೀಜದಲ್ಲಿ ಇನ್ನೇಟ್ ನೇಚರ್. ಅದು ಅದರಲ್ಲಿ ಆ ಮೇಲೆ ಅದರ ಯಾವ ರೀತಿಯ ಹಣ್ಣು ಆಗಬೇಕು, ಅದು ಕಹಿ ಇರಬೇಕು, ಸಿಹಿ ಇರಬೇಕು ಅನ್ನೋದು ಬೀಜದಲ್ಲೇ ಶಕ್ತಿಯಾಗಿ ಅಡಕವಾಗಿದೆ. ಅದೇ ರೀತಿ ಕೆಲವು ಜೀವಗಳು ಕಹಿ, ಕೆಲವು ಜೀವಗಳು ಹುಳಿ, ಕೆಲವು ಜೀವಗಳು ಸಿಹಿ. ಅದೇ ಸತ್ವ, ರಜಸ್ಸು, ತಮಸ್ಸು. ಅದು ಜೀವದ ಸ್ವಭಾವದಲ್ಲಿ ಅಂಟಿಕೊಂಡಿರುವಂಥದ್ದು, ಬೀಜದಲ್ಲಿದ್ದ ಹಾಗೆ. ಕ್ಷುದ್ರ ಮಿಶ್ರಾಣೀವ ಬೀಜಾನಿ ಅನ್ನತ್ತೆ ಉಪನಿಷತ್ತು. ಅದರಿಂದ ಜೀವ ಸ್ವಭಾವ, ಜೀವ ಅನ್ನೋದು ಬೀಜ ಇದ್ದ ಹಾಗೆ. ಆ ಬೀಜದ ಸ್ವಭಾವ ಏನೋ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ ಭಗವಂತ. ಅವನು ಮಾಡಿಸಿ. ಯಾಕೆಂದರೆ ಬೀಜಕ್ಕೆ ತಾನಾಗಿ ಮರವಾಗಿ ಬೆಳೀಲಿಕ್ಕೆ ಗೊತ್ತಿಲ್ಲ. ನೀವು ಬೀಜವನ್ನು ಕೊಂಡೋಗಿ ಕಾಗದದಲ್ಲಿ ಸುತ್ತಿ ಮನೆಯಲ್ಲಿದ್ದರೆ ಮರ ಆಗತ್ತಾ? ಇಲ್ಲ. ಅದನ್ನು ಬಿತ್ತಬೇಕು, ಅದಕ್ಕೆ ನೀರು ಹಾಕಬೇಕು, ಪಾತಿ ಕಟ್ಟಬೇಕು. ಆ ಪಾತಿ ಕಟ್ಟಿ ಬಿತ್ತಿ ನೀರು ಹಾಕುವ ಕೆಲಸವನ್ನು ಭಗವಂತ ಮಾಡಿದ, ಜಸ್ಟ್ ಲೈಕ್ ಎ ಗಾರ್ಡನರ್. ಆದರೆ ಬೀಜ ಬಿತ್ತದೆ ಒಳಗಿಟ್ಟರೆ ಮರ ಆಗೋದೇ ಇಲ್ಲ, ಬಿತ್ತಿದ್ರೆ ತನ್ನಷ್ಟಕ್ಕೆ ಮರ ಆಗುತ್ತದೆ. ಅದರಲ್ಲಿ ಮರ ಆಗುವಾಗ ಅದರಲ್ಲಿ ಕಹಿ ಹಾಕಾಯಿತು, ಹಾಗಲಕಾಯಿ, ಮಾವಿನ ಹಣ್ಣು ಸಿಹಿ ಹಾಕಾಯಿತು. ಅದೇನು ಮಾವಿನ ಹಣ್ಣಿನ ಮರಕ್ಕೆ ಸಕ್ಕರೆ ಪಾನಕ ಹಾಕಲಿಲ್ಲ ಅವ, ಅಥವಾ ಹಾಗಲಕಾಯಿ ಗಿಡಕ್ಕೆ ಕಹಿಬೇವು ನೀರು ಹಾಕಿಲ್ಲ ಅವನು. ಎಲ್ಲಕ್ಕೂ ನೀರೇ ಹಾಕಿದ್ದು. ಒಂದು ಸಿಹಿ ಆಯಿತು, ಒಂದು ಯಾಕಾಯಿತು, ಅದರ ಸ್ವಭಾವದ ಪ್ರಕಾರ. ಸೊ ಪ್ರತಿಯೊಂದು ವಸ್ತುವಿಗೆ ಅದರ ಸ್ವಭಾವದಂತೆ ಅದು ಅಭಿವ್ಯಕ್ತವಾಗುವ ಶಕ್ತಿ ಇಲ್ಲದೆ ಇದ್ದಾಗ ಭಗವಂತ ಆ ಶಕ್ತಿ ಕೊಟ್ಟು ಅದರ ಹಿಂದೆ ನಿಂತು ಅದನ್ನು ಬೆಳೆಸಿದ. ಅದು ಸ್ವಭಾವ ಎಂಥದೋ ಹಾಗೆ ಅದು ಬೆಳೆಯಿತು.
ಎಷ್ಟು ಬ್ಯೂಟಿಫುಲ್ ಆಗಿ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿಬಿಟ್ಟ ಭೀಮಸೇನ. ಆದ್ದರಿಂದ ಅದರ ಹಿಂದೆ ಇರುವಂತಹದ್ದು ಹಠ ಅಂತ. ಹಠ ಅಂದರೆ ಜೀವದ ಸ್ವಭಾವ. ಪ್ರತಿಯೊಂದು ಜೀವಕ್ಕೆ ಅದರದ್ದೇ ಆದ ಸ್ವಭಾವ ಇದೆ. ಆ ಸ್ವಭಾವದಂತೆ ಅದು ಬೆಳೆಯುತ್ತೆ, ಬೇರೆ ರೀತಿ ಬೆಳೆಯೋಲ್ಲ. ಅದಕ್ಕೆ ಭಗವಂತ ಜವಾಬ್ದಾರನಲ್ಲ. ಯಾಕೆಂದರೆ ಆ ಒಂದೊಂದು ಮರದಲ್ಲಿ ಒಂದೊಂದು ರೀತಿಯ ಹಣ್ಣಾಗಲಿಕ್ಕೆ ತೋಟಗಾರ ಹೇಗೆ ಜವಾಬ್ದಾರನಲ್ಲೋ ಹಾಗೆ ಅದರಿಂದ ಹಠ ಒಂದು ಬೇಕು. ಹಠ ಇದ್ದರೆ ಸಾಲದು. ಯಾಕಂದ್ರೆ ಹೇಳಿದೆ ಹಠ ಬೀಜದಲ್ಲಿ ಸ್ವಭಾವ ಇದೆ, ಆದರೆ ಬಿತ್ತುವ ಒಬ್ಬ ತೋಟಗಾರ ಇಲ್ಲದೆ ಆಗತ್ತಾ? ಅದಕ್ಕೆ ದೈವ ಬೇಕು, ಹಠ ಬೇಕು. ನಮ್ಮ ಸ್ವಭಾವ ಮತ್ತು ದೈವ. ಮತ್ತೆ ಈಗ ಏನಾಗುತ್ತೆ, ಅದು ಹಿಂದಿನ ಕರ್ಮದ ರಿಯಾಕ್ಷನ್. ಕರ್ಮ ಹಿಂದೆ ಏನು ಮಾಡಿದ್ದೇವೆ, ಏನು ಬಿತ್ತಿದ್ದೇವೆ, ಅದು ಈಗ ಫಲ ಕೊಡುತ್ತೆ. ಆದ್ದರಿಂದ ಒಬ್ಬ ಮನುಷ್ಯನ ಪ್ರತಿಯೊಂದು ಕರ್ಮದ ಹಿಂದೆ ದೇರ್ ಆರ್ 3 ರೀಸನ್ಸ್. ಒಂದು ಅವನ ಇನ್ನೇಟ್ ನೇಚರ್, ಮತ್ತೊಂದು ಗಾಡ್ ದೇವರು, ಮತ್ತೊಂದು ಪ್ರೀವಿಯಸ್ ಆಕ್ಷನ್ ಕರ್ಮ, ಹಿಂದಿನ ಪೂರ್ವಕರ್ಮ, ಪ್ರಾರಬ್ಧ ಕರ್ಮ. ಹೀಗೆ ಕರ್ಮ, ಹಠ ಮತ್ತು ದೈವ, ಈ 3 ಕಾರಣಗಳಿಂದ ಜಗತ್ತಿನಲ್ಲಿ ಕ್ರಿಯೆ ನಡೀತಾ ಇದೆ. ಅದರಿಂದ ನಿನ್ನ ಸ್ವಭಾವವನ್ನು ನೀನು ಎಕ್ಸ್ಪ್ರೆಸ್ ಮಾಡಬೇಕು. ಹಿಂದಿನ ಕರ್ಮದ ರಿಯಾಕ್ಷನ್ ಅಂತೆ ಭಗವಂತ ಅದನ್ನು ಮಾಡಿಸ್ತಾನೆ. ಇದನ್ನೇ ಆಚಾರ್ಯರು ಮಹಾಭಾರತ ಆತ್ಮದಲ್ಲಿ ಒಂದು ಶ್ಲೋಕ ಕೊಡ್ತಾರೆ, ಭೀಮಸೇನ ಮಾತೆ ಅದು. ಮಹಾಪ್ರಯತ್ನ ವರ್ಜಿತಾ ನಿಜಾನುಭಾವ ವರ್ಜಿತಾ ಹರೇರ್ ಅನುಗ್ರಹೋಜ್ಜಿತಾ ನರಾಹ ನ ಜಗ್ಮುರುನ್ನತಿ ಅಂತ. ನಾವು ಜೀವನದಲ್ಲಿ ಎತ್ತರಕ್ಕೇರಬೇಕಾಗಿದ್ದರೆ 3 ಕಾರಣಗಳು ಬೇಕು. ಇದು ಭೀಮಸೇನ ಹೇಳೋದು. ಒಂದು, ಮಹಾಪ್ರಯತ್ನ. ದೇವತಾನುಗ್ರಹ ಇದ್ದರೆ ನನ್ನ ಜಾತಕದಲ್ಲಿ ಚೆನ್ನಾಗಿದೆ, ನನ್ನ ಜಾತಕ ಒಳ್ಳೇದಾಗುತ್ತೆ ಅಂತ ಕೂತ್ರೆ ಏನೂ ಒಳ್ಳೇದಾಗೋಲ್ಲ. ಮತ್ತೆ ಒನ್ ಶುಡ್ ಹ್ಯಾವ್ ಆಂಬಿಷಸ್ ಅಟೆಂಪ್ಟ್. ಮಹಾಪ್ರಯತ್ನ, ಜೀವನದಲ್ಲಿ ಒಳ್ಳೇದಾಗಬೇಕು ಅಂತ ಅನ್ನೋದಕ್ಕೆ ಬೇಕಾದ ಸಮಸ್ತ ಪ್ರಯತ್ನವನ್ನು ನಾವು ಮಾಡಬೇಕು. ಆಮೇಲೆ ಪ್ರಯತ್ನ ಮಾಡಿದ್ರೆ ಒಳ್ಳೆ ಆಗೋಲ್ಲ. ಮತ್ತೆ ನಿಜಾನುಭಾವ ನನಗೆ ಆ ಯೋಗ್ಯತೆ ಇರಬೇಕು, ಆ ಕೆಪಾಸಿಟಿ ಇದ್ದು ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಕೆಪಾಸಿಟಿ ಇಲ್ಲದೆ ಇದ್ದ ಪ್ರಯತ್ನ ಮಾಡಿದ್ರೆ ಏನು ಉಪಯೋಗ ಉಂಟು? ಸೊ ನನಗೆ ಆ ಅರ್ಹತೆ ಇರಬೇಕು, ಆ ಪ್ರಯತ್ನ, ಇದೆರಡು ನನ್ನ ಕೈಯಲ್ಲಿರೋದು. ಅರ್ಹತೆ ಇದ್ದು ಪ್ರಯತ್ನ ಮಾಡಿಯೂ ಆಗಲಿಲ್ಲ ಅಂದರೆ ಹರೇರ್ ಅನುಗ್ರಹೋಜ್ಜಿತ, ಭಗವಂತ ಅನುಗ್ರಹ ಮಾಡಲಿಲ್ಲ ಅಂತ ಅರ್ಥ. ಇದು ಎರಡನ್ನ ನಾವು ಮಾಡಿದರೆ ಅದಕ್ಕೆ ಭಗವಂತನ ಅನುಗ್ರಹ ಬಂದರೆ 3 ಒಟ್ಟಿಗೆ ಸೇರಿದರೆ ಬದುಕು ಮೇಲಕ್ಕೆ ಇರ್ತದೆ. ಸೊ ವಾಟ್ ಎ ಬ್ಯೂಟಿಫುಲ್ ಸೈಕಾಲಜಿ, ವಾಟ್ ಎ ಬ್ಯೂಟಿಫುಲ್ ಲಾಜಿಕ್, ವಾಟ್ ಎ ಬ್ಯೂಟಿಫುಲ್ ಫಿಲಾಸಫಿ. ಭೀಮಸೇನ ಇದನ್ನು ಮಹಾಭಾರತದಲ್ಲಿ ಅನೇಕ ಅಧ್ಯಾಯಗಳಲ್ಲಿ ಈ ವಿಶ್ಲೇಷಣೆ ಇದೆ. ಇದು ನಾನು ಇವತ್ತು ಹೇಳಿದ್ದು ಅದರ ಒಂದು ತುಣುಕು, ಒಂದು ಫ್ರ್ಯಾಕ್ಷನ್, ಒಂದು ಬಿಂದು ಅಂತ ಹೇಳಿದಲ್ಲ ನಾಗರಾಜ್ ಅವರು, ಹಾಗೆ ಒಂದು ತುಣುಕು. ಅಂಥ ಅದ್ಭುತವಾದಂಥ ಭಾರತೀಯ ತತ್ವಶಾಸ್ತ್ರ ಕ್ರೀಮನ್ನು ಧರ್ಮರಾಜನಿಗೆ, ಅಣ್ಣನಿಗೆ ಪಾಠ ಮಾಡಿದವ ಭೀಮಸೇನ. ಇಂಥ ಅದ್ಭುತ ಶಾಸ್ತ್ರ ಪಾಂಡಿತ್ಯ, ಜ್ಞಾನ, ಪ್ರತಿಭೆ, ಪ್ರಜ್ಞೆಗಳ ಮಡುವಾಗಿರತಕ್ಕಂಥ ಭೀಮಸೇನನ ಈ ಅದ್ಭುತವಾದ ವ್ಯಕ್ತಿತ್ವದ ಚಿಂತನೆ ಏನು 5 ದಿವಸಗಳ ಕಾಲ ಮಾಡಿದೆವು, ಆ ಚಿಂತನೆಯಲ್ಲಿ ತಾವೆಲ್ಲ ಪಾಲ್ಗೊಂಡ್ರಿ. ಇವತ್ತು ಆಶೀರ್ವಚನ ಮಾಡಲಿಕ್ಕೆ ಶ್ರೀಪಾದಂಗಳವರಿಬ್ಬರು ಬಂದರು. ಹಾಗಾಗಿ ಇದನ್ನು ದೇವರ ಚಿತ್ತಕ್ಕೆ ಬಂದಿದೆ ಅಂತ ತಿಳ್ಕೊಂಡು ಈ 5 ದಿನದ ಚಿಂತನೆಯನ್ನು ಶ್ರೀಪಾದಂಗಳವರ ಮೂಲಕ ಭಗವಂತನಿಗೆ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.